ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಃ. ದೀಪ್ತನಯನಾರವಿಂದಂ ಶ್ರೀ ಸ್ವಾಮಿ ವಿವೇಕಾನಂದಂ ಭಾರತವೀರ ನರೇಂದ್ರಂ ತ್ವಾಂ ಸಿಂಹನಂದನಂ. ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಣೆ ಮಾಡಿಕೊಂಡು ಸುತ್ತೂರು ಸುಕ್ಷೇತ್ರದ ಪೀಠ ಪರಂಪರೆಗೆ ಶ್ರದ್ಧೆಯಿಂದ ವಂದಿಸಿ ಈ ಕಾರ್ಯಕ್ರಮದ ಪ್ರೇರಣಾಶಕ್ತಿಯಾದ ನಮ್ಮ ನಾಡಿನ ಆಧ್ಯಾತ್ಮ ಕ್ಷೇತ್ರದ ಮೇರು ಶಿಖರವಾದ ಸದ್ಯದ ಸುತ್ತೂರು ಜಗದ್ಗುರು ಪೀಠದ ಒಡೆಯರಾದ ಜ್ಞಾನ ತೇಜ ಪೂಜ್ಯ ಜಗದ್ಗುರು ಸನ್ನಿಧಾನಕ್ಕೆ ಶ್ರದ್ಧೆಯಿಂದ ವಂದಿಸಿ ಆಶೀರ್ವಾದವನ್ನು ಬೇಡಿ ಸುಸೂತ್ರವಾಗಿ ಶಿಬಿರವನ್ನು ಆಯೋಜಿಸುವಲ್ಲಿ ಮಾರ್ಗದರ್ಶನ ನೀಡುತ್ತಿರುವ ಆಲಮಟ್ಟಿಯ ಪೂಜ್ಯಪಾದ ಗುರುಗಳಿಗೆ, ಪೂಜ್ಯಪಾದ ಶಾಂತಮಲ್ಲಿಕಾರ್ಜುನಪ್ಪಾಜಿಯವರಿಗೆ ಶ್ರದ್ಧೆಯಿಂದ ವಂದಿಸಿ ಶಿಬಿರದಲ್ಲಿ ಭಾಗವಹಿಸಿರುವ ಎಲ್ಲ ಹಿರಿಯರೇ, ತಾಯಂದಿರೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರ. ಹಳ್ಳಿಯಲ್ಲಿ ಮಾತಿದೆ, ಅಜ್ಜಿಗೆ ಮೊಮ್ಮಗಳು ಕೆಮ್ಮೋದನ್ನು ಕಲಿಸಿದರು. ಈಗ ಸದ್ಯ ನನ್ನ ಪರಿಸ್ಥಿತಿ ಹಂಗಿದೆ. ನಮ್ಮ ಅವ್ವನಕ್ಕಿಂತ ಹೆಚ್ಚು ವಯಸ್ಸಾಗಿರೋರು, ನಮ್ಮ ಅಜ್ಜನ ಆಸ್ಪಾಸ್ ವಯಸ್ಸಿರೋರು ಎಲ್ಲರೂ ಶಿಬಿರದೊಳಗಡೆ ಇದ್ದೀರಿ ಮತ್ತು ಸ್ವತಃ ಜೀವನಯಾನದಲ್ಲಿ ಬಹಳ ದೂರ ಕ್ರಮಿಸಿರೋರಿದ್ದೀರಿ, ಅನುಭವಸ್ಥರಿದ್ದೀರಿ, ವಿದ್ವಾಂಸರಿದ್ದೀರಿ. ನಿಮ್ಮೆಲ್ಲರ ಮುಂದೆ ನಾನು ಚಿಂತನೆಯನ್ನು ಮಂಡನೆ ಮಾಡಬೇಕಾಗಿದೆ. ಅದೇ ದೊಡ್ಡ ಚಿಂತೆ ಆಗಿಬಿಟ್ಟಿದೆ ನನಗೆ. ಸಾಮಾನ್ಯವಾಗಿ ಶಾಲಾ ಕಾಲೇಜಿನ ಮಕ್ಕಳಾಗಿದ್ದರೆ ಒಂದು ಸ್ವಲ್ಪ ಅಧಿಕಾರವಾಣಿಯಿಂದ 2-3 ವಿಷಯಗಳನ್ನು ಅವ್ರ ಜೊತೆ ಹಂಚ್ಕೋಬೋದಾಗಿತ್ತು. ನೀವೆಲ್ಲ ದೊಡ್ಡವರಾಗಿದ್ದರಿಂದ ವಿನೀತ ಭಾವದಿಂದ ನನ್ನ ಅಧ್ಯಯನದ ಪರಿಮಿತಿಯಲ್ಲಿ ನನಗೆ ನಿರ್ದೇಶನ ಮಾಡಿರುವಂತಹ ವಿಷಯವನ್ನು ಕುರಿತು 4-6 ವಿಚಾರಗಳನ್ನು ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡ್ತೀನಿ. ಹಿರಿಯರೇ, ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ನಾಯಕರ ನೈತಿಕತೆ ಸಡಿಲಗೊಂಡ ಪರಿಣಾಮ ಸಮಾಜ ದಿಕ್ಕು ತಪ್ಪಿದ ಹಡಗಿನ ಹಾಗೆ ಯದ್ವಾ ತೇಲ್ತಾ ಇದೆ. ತುಂಬ ಕ್ಷೋಭೆಗೊಂಡಿದೆ. ಮಾನವಂತರು, ನೀತಿವಂತರು ನೋಡೋದಕ್ಕೆ, ಕೇಳೋದಕ್ಕೆ ಅಸಹ್ಯ ಪಡಬಹುದಾದಷ್ಟು ಕ್ಲೀಶೆ ಎನಿಸುವಂತಹ ಸಂಗತಿಗಳು ದಿನಾ ಬೆಳಗ್ಗೆ ನಡೀತಾ ಇದೆ. ಇದನ್ನೆಲ್ಲ ನೋಡಿದರೆ, ಅಂದರೆ ಬೌದ್ಧಿಕ ದಾರಿದ್ರ್ಯದಿಂದಾಗಿ ಸಾಮಾಜಿಕ ಕ್ಷೋಭೆ ಉಂಟಾಗಿರೋದನ್ನು ಗಮನಿಸಿದರೆ ಎಲ್ಲೋ ಒಂದು ಕಡೆ ನಾವು ಬಹಳ ಹಿಂದೆ ಸರಿತಾ ಇದ್ದೇವೇನೋ ಅಂತ ಅನ್ನಿಸ್ತದೆ. ಬಾರು ಇಲ್ಲಿ ಓಡಿ ಹೋಗು, ಯಾರೋ ವಶಪಡಿಸಿಕೊಂಡರೂ ಕೋಟೆಗಳನ್ನು ಬಿಟ್ಟು ಬಿಡಬೇಡ, ನನಗೆ ತಂದು ಕೊಡಲೇಬೇಕು ಅಂತ ಆದೇಶ ಮಾಡಿದರೆ ಅಮ್ಮನ ಮಾತನ್ನು ಪರಿಪಾಲನೆ ಮಾಡೋದಕ್ಕಾಗಿ ವಯಸ್ಸಿನ ಹುಡುಗ ತನ್ನ ಇಡೀ ಆಯುಷ್ಯದ ಮುಕ್ಕಾಲು ಭಾಗವನ್ನು ರಣರಂಗದಲ್ಲಿ ಕಳೆದು ಜಗತ್ತಿನ ಇತಿಹಾಸದಲ್ಲಿ ಯಾರೂ ಗೆಲ್ಲಲಾರದಷ್ಟು ಕೋಟೆಗಳನ್ನು ತಂದು ತಾಯಿಗೆ ಅರ್ಪಣೆ ಮಾಡಿದಂಥ ದೇಶದಲ್ಲಿ ಇದ್ದಂಥ ನಾವು ಬಾರು ಇಲ್ಲಿ ಓದಿ ಅಭ್ಯಾಸ ಮಾಡು, ಹೆಸರು ಸಂಪಾದನೆ ಮಾಡು, ಕೀರ್ತಿ ಮಾಡುವಂಥ ಅಪ್ಪ ಹೇಳಿದರೆ ಹತ್ಯೆ ಮಾಡಿ ಡ್ರಮ್ನಲ್ಲಿ ತುಂಬಿಡುವಷ್ಟು ದಾರ್ಷ್ಟ್ಯಕ್ಕೆ ಹೇಗೆ ಪರಿವರ್ತನೆ ಆಯಿತು ಅನ್ನೋದೇ ದೊಡ್ಡ ಗೊಂದಲ. ನಾನೀಗೇನು 2 ಘಟನೆ ಹೇಳಿದೆ, ಇವೆರಡು ತುಂಬ ವೈರುಧ್ಯದ ವಿಚಾರಗಳು. ಮೊದಲನೇ ಘಟನೆ ಛತ್ರಪತಿ ಶಿವಾಜಿ ಮಹಾರಾಜರವ್ರದ್ದು. ಎರಡನೇ ಘಟನೆ ಈಗ 1.5 ತಿಂಗಳ ಹಿಂದೆ ಲಖನೌದಲ್ಲಿ ನಡೆದಂಥ ಘಟನೆ.
ಆ ತಾಯಿ ಜೀಜಾಬಾಯಿ ಎಷ್ಟು ಕಷ್ಟದಿಂದ ಜೀವನ ಸಾಗಿಸ್ತಾ ಇದ್ದರು. ಆದರೆ ಮಗನ ಎದೆಯೊಳಗಡೆ ಆಕೆ ತುಂಬಿದ ಆಕಾಂಕ್ಷೆ, ಮಗನ ಭಾವವನ್ನು ಆಕೆ ಮಾಡಿದ ವಿಸ್ತಾರ, ಮಗನ ತಲೆಯಲ್ಲಿ ಆಕೆ ತುಂಬಿದ ವಿದ್ಯೆ ಮತ್ತು ಮಗನನ್ನು ಹೃದಯ ವೈಶಾಲ್ಯತೆಯಿಂದ ಆಕೆ ಬೆಳೆಸಿದಂಥ ಪರಿಣಾಮ ಎಷ್ಟು ಸಮಾಜಕ್ಕೆ ಅನುಕೂಲ ಆಯಿತು ಅಂದರೆ, ಮುಂದೆ ಆತ ಇಡೀ ಸಮಾಜವನ್ನು ತನ್ನ ಕಬಂಧ ಬಾಹುಗಳಿಂದ ಅಪ್ಪಿಕೊಂಡು ಅಳೋದಕ್ಕೆ ಪ್ರಸಂಗ ಬರಬಾರ್ದು ಹಾಗೆ ಸಮಾಜವನ್ನು ನಿರ್ಮಾಣ ಮಾಡುವಂಥ ಪಣ ತೊಟ್ಟ. ಅದೇ ನೆಲ, ಅದೇ ಜನ, ಅದೇ ಜೀವನ. ಆದರೆ 17-18 ವರ್ಷದ ಒಬ್ಬ ಹುಡುಗನಿಗೆ ಲಖನೌದಲ್ಲಿ ಓದಪ್ಪ, ಅಭ್ಯಾಸ ಮಾಡು, ಚೆನ್ನಾಗಿ ಬೆಳಿ, ಸ್ಥಿತಿವಂತ ಆಗು, ಕೀರ್ತಿವಂತ ಆಗು ಅಂತ ಹೇಳಿದರೆ ಹರ್ಟ್ ಆಯಿತು ಅಂತ ಮರ್ಡರ್ ಮಾಡಿ ಮಂದಿಗೆ ಗೊತ್ತಾಗಬಾರ್ದು ಅಂತ ಬ್ಯಾರಲಲ್ಲಿ ತುಂಬಿಡುವಷ್ಟು ಕೆಟ್ಟ ಮನಸ್ಥಿತಿ ಯಾಕೆ ನಿರ್ಮಾಣ ಆಯಿತು? ನಾನು ಒಂದು ಘಟನೆ ಹೇಳಿದೆ. ಇಂಥದ್ದು ಪ್ರತಿದಿನ ಬೇರೆ ಬೇರೆ ಭಾಗದಲ್ಲಿ ಎಂಥ ದೊಡ್ಡ ಸಂಖ್ಯೆಯಲ್ಲಿ ಘಟನೆಗಳು ನಡೀತಾ ಇದೆ ಅಂದರೆ ತುಂಬ ಕಳವಳ ಆಗುತ್ತದೆ. ಹಾಗಂತ ನಾವೇನು ಕಂಗೆಡಬೇಕಾದ ಅವಶ್ಯಕತೆ ಇಲ್ಲ, ಆದರೆ ಕಳಕಳಿಯನ್ನು ಪ್ರದರ್ಶನ ಮಾಡಬೇಕಾದಂಥ ಅನಿವಾರ್ಯತೆ ನಿರ್ಮಾಣ ಆಗಿದೆ. ಆದ್ದರಿಂದಲೇ ಪೂಜ್ಯಪಾದ ಜಗದ್ಗುರು ಸನ್ನಿಧಿಯವರು ಕಳೆದ 25 ವರ್ಷದಿಂದ ಸಣ್ಣ ಎಳೆಯರಿಂದ ಹಿಡ್ಕೊಂಡು ನಿಮ್ಮಂಥ ಎಲ್ಲ ಹಿರಿಯರನ್ನು ಕೂಡಿಸಿಕೊಂಡು ಉತ್ಸಾಹವನ್ನು ತುಂಬೋದು, ಉದ್ದೀಪನವನ್ನು ಮಾಡೋದು, ಏನಾದರೂ ಮಾಡಿ ಎಲ್ಲರನ್ನೂ ಸಮಾಜಮುಖಿ, ಧರ್ಮಮುಖಿ, ರಾಷ್ಟ್ರಮುಖಿ ಮಾಡೋದು, ಸಚ್ಚಿಂತನೆಗಳಲ್ಲಿ ಸತ್ಕಾರ್ಯಗಳಲ್ಲಿ ತೊಡಗಿಸಬೇಕು ಅನ್ನೋ ಆಲೋಚನೆಯನ್ನು ಇಟ್ಟುಕೊಂಡು ಸರಿಸುಮಾರು ವರ್ಷ 2.5 ತಿಂಗಳುಗಳ ಕಾಲ ಬೇರೆ ಬೇರೆ ಶಿಬಿರಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಅವ್ರದ್ದು ಎಂಥ ದೂರದೃಷ್ಟಿ ಅಂದರೆ, ನಾವೆಲ್ಲ ಇಂಥದ್ದೇನಾದರೂ ಒಂದು ಕೆಟ್ಟ ಘಟನೆ ನಡೀತು ಅಂದರೆ ಕೈ ಚೆಲ್ಲಿ ಬಿಡ್ತೀವಿ, ಇನ್ನೇನು ಯಾರೂ ಕಾಪಾಡೋದಕ್ಕಾಗೋದಿಲ್ಲ. ಅವ್ರ ದೂರದೃಷ್ಟಿ ಎಷ್ಟು ಚೆನ್ನಾಗಿದೆ ಅಂದರೆ, ಫಲ ಮತ್ತು ಪುಷ್ಪನ ಅಪೇಕ್ಷೆ ಮಾಡೋರು ಬೇರನ್ನ ಗಮನಿಸಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ನಾಳೆ ಸಮಾಜ ಹೇಗೆ ಬದಲಾಗಬೇಕು ಅನ್ನೋ ದೂರದೃಷ್ಟಿಯನ್ನು ಇಟ್ಕೊಂಡು ಎಷ್ಟು ಒಳ್ಳೆಯ ಶಿಬಿರಗಳನ್ನು ಪೂಜ್ಯಪಾದ ಜಗದ್ಗುರು ಸನ್ನಿಧಿಯವರು ಆಯೋಜನೆ ಮಾಡ್ತಾರೆ ಅಂದರೆ, ಮತ್ತು ಪ್ರತಿ ಶಿಬಿರದಲ್ಲೂ ಶಿಬಿರಾರ್ಥಿಗಳ ಜೊತೆ ಚಿಂತನೆ ಮಾಡೋದಕ್ಕೆ ಇಟ್ಟಿರುವಂಥ ವಿಷಯಗಳನ್ನು ನೀವು ಗಮನಿಸಬೇಕು. ನಾನೀಗ ಆಲ್ಮಟ್ಟಿ ಅಪ್ಪಾಜಿಯವ್ರಿಗೆ ಅಂದೆ, ಬರೀ ನಿಮ್ಮ ಶಿಬಿರ ಇದೆಯಲ್ಲ, ನಿಮ್ಮ ಶಿಬಿರದಲ್ಲಿರುವಂಥ ವಿಷಯವೇ ಒಂದು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಪದವಿ ತತ್ವಶಾಸ್ತ್ರದ ಪಠ್ಯಕ್ರಮಕ್ಕೆ ಇರಬೇಕಾದಂಥ ವಿಷಯ ಇದೆ. ಅದನ್ನು ಗಮನಿಸಿದರೆ ಭಾಳ ಚೆನ್ನಾಗಿರುತ್ತೆ. ಹಾಗೆ ಯುವಕರಿಗೆ, ಹಾಗೆ ರೈತರಿಗೆ, ಹಾಗೆ ತರುಣರಿಗೆ, ಹಾಗೆ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಮತ್ತು ಸನ್ಯಾಸಿಗಳಿಗೆ, ಹೀಗೆ ಸಮಷ್ಟಿ ದೃಷ್ಟಿಯನ್ನು ಇಟ್ಟುಕೊಂಡು ನಾಡಿಗೆ ಚೈತನ್ಯವನ್ನು ತುಂಬುವಂತಹ ಆತ್ಮೋದ್ದೀಪವನ್ನು ಮಾಡಿ ಸಮಾಜಮುಖಿಯನ್ನಾಗಿ ಸಮಾಜವನ್ನು ಪರಿವರ್ತಿಸುವಂಥ ಮಹಾನ್ ಕೈಂಕರ್ಯಕ್ಕೆ ತಮ್ಮನ್ನು ತೊಡಗಿಕೊಂಡಿರುವಂಥ ಪೂಜ್ಯಪಾದ ಜಗದ್ಗುರು ಸನ್ನಿಧಾನಕ್ಕೆ ಮತ್ತು ಈ ಪೀಠ ಪರಂಪರೆಯಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಎಲ್ಲ ಶಿಬಿರ ಕಾರ್ಯಗಳಲ್ಲಿ ತೊಡಗಿಕೊಂಡಿರುವಂಥ ಎಲ್ಲ ಸಂಯೋಜಕರಿಗೆ ಮತ್ತೊಮ್ಮೆ ಶ್ರದ್ಧೆಯಿಂದ ವಂದಿಸಿ ನನ್ನ ಉಪನ್ಯಾಸವನ್ನು ಪ್ರಾರಂಭ ಮಾಡ್ತೇನೆ. ಭಾರತ ನಮ್ಮೆಲ್ಲರ ತಾಯಿ, ಕೋಟಿ ಕೋಟಿ ದೇವತೆಗಳ ಹೆತ್ತೊಡಲು, ಹಿಮಾಲಯ ಕಿರೀಟ, ಕಾಶ್ಮೀರ ಲಲಾಟ, ಆಕಾಶದ ಮೋಡಗಳೇ ಮುಂಗುರುಳುಗಳು, ದೆಹಲಿ ಹೃದಯ, ಬರ್ಮಾ ಬಲೂಚಿಸ್ತಾನ ಭುಜಗಳು, ಗಂಗೆ ಯಮುನೆಯರು ಮಾಂಗಲ್ಯ, ನಾಗಪುರ ನಾಭಿ, ವಿಂಧ್ಯ ಪರ್ವತ ಸೊಂಟ, ನರ್ಮದಾ ನದಿ ಚಿನ್ನದ ಡಾಲು, ಕಾಲುಗಳು ಪಶ್ಚಿಮ ಘಟ್ಟಗಳು ಮತ್ತು ಕನ್ಯಾಕುಮಾರಿ ಭಾರತ ಮಾತೆಯ ಶ್ರೀಚರಣ, ಶ್ರೀಲಂಕಾ ಭಾರತ ಮಾತೆಯ ಶ್ರೀಚರಣಕ್ಕೆ ಭಗವಂತ ಸಮರ್ಪಿಸಿದ ಪುಷ್ಪ, ಸಮುದ್ರ ರಾಜ ಪಾದ ತೊಳೆಯುತ್ತಾನೆ, ವಾಯುಪುತ್ರ ಚಾಮರ ಬೀಸ್ತಾನೆ, ಸೂರ್ಯ ಚಂದ್ರರಿಬ್ಬರು ಆಚಂದ್ರರ್ಕವಾಗಿ ಭಾರತ ಮಾತೆಗೆ ಆರತಿಯನ್ನು ಎತ್ತಾರೆ ಅಂತ ಒಬ್ಬ ಕವಿ ವರ್ಣನೆ ಮಾಡ್ತಾನೆ. ಅಂತಹ ಭಾರತ ಮಾತೆಗೆ ಶ್ರದ್ಧೆಯಿಂದ ವಂದನೆಗಳನ್ನು ಅರ್ಪಣೆ ಮಾಡಿ, ಬಂಧುಗಳೇ, ಭಾರತ ಅಂದರೆ ಕೇವಲ ಭಾಷೆ, ವೇಷ, ಆಹಾರ, ಆಚಾರ, ಮತ, ಪಂಥ ಮುಂತಾದ ವೈವಿಧ್ಯಗಳಿಂದ ಉಂಟಾಗಿರುವಂಥ ಜನಸಂಕುಲಗಳಿಂದ ಕೂಡಿದಂಥ ಭೂಮಿ ಅಷ್ಟೇ ಅಲ್ಲ. ಇದೊಂದು ಬೆರಗು ಮೂಡಿಸುವಂಥ, ವಿಸ್ಮಯವನ್ನು ಉಂಟು ಮಾಡುವಂಥ ಪ್ರಪಂಚ. ಇದು ಬರೀ ಭೂಮಿಯ ತುಣುಕಲ್ಲ, ಜನತೆಯ ಗುಂಪಲ್ಲ, ಇದೊಂದು ಸಜೀವ ಸೃಷ್ಟಿ.
ಇಲ್ಲಿ ಒಂದೇ ಪರಂಪರೆ, ಒಂದೇ ಇತಿಹಾಸ, ಒಂದೇ ಬಗೆಯ ಆಸೆ ಆಕಾಂಕ್ಷೆಗಳು, ಸುಖ ದುಃಖಗಳು, ಒಂದೇ ಶತ್ರು ಮಿತ್ರ ಭಾವನೆಯನ್ನು ಹೊಂದಿ ಕರುಳು ಬಳ್ಳಿಯ ಹೂವಿನಂತೆ ಬೆಳೆದು ಬಂದ ಮಕ್ಕಳ ಕಥೆಗೆ ಭಾರತ ಅಂತ ಕರೀತಾರೆ. ಮತ್ತು ಈ ಭಾರತ ಅನ್ನೋದು, ಭಾರತದ ಚರಿತ್ರೆ ಅನ್ನೋದು, ಭಾರತದ ಇತಿಹಾಸ ಅನ್ನೋದು ಕೇವಲ ವರ್ತಮಾನ ಕಾಲದ ಉದ್ದಗಲಗಳ ಗುಣಾಕಾರಕ್ಕೆ ಒಳಪಡುವುದಿಲ್ಲ. ಇನ್ನೊಮ್ಮೆ ಹೇಳ್ತೇನೆ, ಸೂಕ್ಷ್ಮವಾಗಿ ಅವಲೋಕನ ಮಾಡಿ. ಭಾರತದ ಇತಿಹಾಸ, ಭಾರತೀಯ ಚರಿತ್ರೆ ಅನ್ನೋದು ಕೇವಲ ವರ್ತಮಾನ ಕಾಲದ ಉದ್ದಗಲಗಳ ಗುಣಾಕಾರಕ್ಕೆ ಒಳಪಡುವಂಥದ್ದಲ್ಲ. ಇದರಲ್ಲಿ ಭೂತಕಾಲದ ಇತಿಹಾಸ ಪರಂಪರೆಗಳ ಆಳ ಇದೆ ಮತ್ತು ಭವಿಷ್ಯತ್ತಿನ ಆಸೆ ಆಕಾಂಕ್ಷೆಗಳ ಔನ್ನತ್ಯ ಇದೆ. ಅಕಸ್ಮಾತ್ ನಾವು ಇದನ್ನು ಕೇವಲ ವರ್ತಮಾನ ಕಾಲದ ಉದ್ದಗಲಕ್ಕೆ ಮಾತ್ರ ಸೀಮಿತ ಮಾಡಿದರೆ 32,87,263 ಚದರ ಕಿಲೋಮೀಟರ್ಗಳು, ಅಂದರೆ ಏಕಾಏಕಿ 15,200 ಕಿಲೋಮೀಟರ್ ಭೂಗಡಿ, 7,516.6 ಕಿಲೋಮೀಟರ್ ಕರಾವಳಿ ಗಡಿ, ಇಷ್ಟರೊಳಗಡೆ ಇರೋ ಭೂಭಾಗಕ್ಕೆ ಸಂಬಂಧಪಟ್ಟ ಕಥೆಯನ್ನು ಮಾತ್ರ ತಿಳ್ಕೋಬೇಕಾಗ್ತದೆ. ಆದರೆ ಭಾರತದ ಕಥೆ ಪ್ರಾರಂಭ ಆಗೋದೇ ಈ ಗಡಿಯನ್ನು ದಾಟೋದಕ್ಕೆ ಚಾಲೂ ಮಾಡಿದ ಮೇಲೆ. ಭಾರತದ ಕಥೆ, ಭಾರತದ ಇತಿಹಾಸ, ಚರಿತ್ರೆ ಇದು ಗಡಿಯಿಲ್ಲದೆ ದುಡಿದವರ ಜೀವನೋತ್ಸಾಹವನ್ನು ಜಗಜ್ಜಾಹೀರು ಮಾಡಿದಂಥ ಕಥೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ಇಷ್ಟರೊಳಗಡೆ ಭಾರತ ನೋಡೋದಕ್ಕೆ ಹೋದರೆ ನಮಗೆ ಪೂರ್ಣ ಪ್ರಮಾಣದ ಭಾರತ ಕಾಣೋದಿಲ್ಲ. ಅಲ್ಪ ಪ್ರಮಾಣ ಅಥವಾ ಅರ್ಧ ಪ್ರಮಾಣ ಮಾತ್ರ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ದೂರದ ಅಮೇರಿಕಾದ ಮೆಕ್ಸಿಕೋದಲ್ಲಿ, ಪೆರೂನಲ್ಲಿ, ಆಗ್ನೇಯ ಮೆಕ್ಸಿಕೋದಲ್ಲಿ ಇವತ್ತಿಗೂ ಶಿಕ್ಷಣ ಪದ್ಧತಿ, ಆಡಳಿತ ಪದ್ಧತಿ, ಪೂಜಾ ಪದ್ಧತಿ, ಜೀವನ ಪದ್ಧತಿಯಲ್ಲಿ ಭಾರತೀಯ ಚರಿತ್ರೆಯ ದಟ್ಟ ಕುರುಹುಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಭಾರತ ಅಂದರೆ ತುಂಬ ತುಂಬ ದೂರದವರೆಗೆ ನಾವು ಅನುಸರಿಸಿ ಇಣುಕಿ ನೋಡುವಂಥ ಅವಶ್ಯಕತೆ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಆಫ್ಘಾನಿಸ್ತಾನ ದೇಶ ಭಾರತ ದೇಶದ ಒಂದು ಭಾಗ ಆಗಿತ್ತು. ಅದನ್ನು ಗಾಂಧಾರ ಅಂತ ಕರೀತಿದ್ರು. ರಾಮಾಯಣದ ಕೈಕೇಯಿ, ಮಹಾಭಾರತದ ಕೀಚಕ ಅಲ್ಲಿಯವರೇ. ಈಗ ನಾವು ಅದು ನಮ್ಮದಲ್ಲ ಅಂತ ಅದನ್ನು ಬಿಟ್ಟು ಬರೀ ಭಾರತನ ನೋಡೋದಕ್ಕೆ ಚಾಲೂ ಮಾಡಿದರೆ, ತಿಳಿಯೋದಕ್ಕೆ ಪ್ರಯತ್ನ ಪಟ್ಟರೆ ಪೂರ್ಣ ಪ್ರಮಾಣದ ಬೆಲ್ಲದ ರುಚಿಯನ್ನು ನಾವು ಉಣ್ಣೋದಕ್ಕಾಗೋದಿಲ್ಲ. ಆದ್ದರಿಂದ ಭಾರತ ಅನ್ನೋದು ಎಲ್ಲೆಲ್ಲೋ ದೂರದ ನೆಲದ ಭೂಭಾಗಗಳಿಗೆ ಜ್ಞಾನದೀಪದ ಬಲದಿಂದ ಪ್ರೇಮ ಸಾಗರವನ್ನು ಹರಹಿದಂಥ ಸಂತ ಮಹಾಂತ ಪುಣ್ಯ ಪುರುಷರ ಕಥೆ. ಈ ನೆಲಕ್ಕೆ, ಈ ಗೌರವಶಾಲಿ ನೆಲಕ್ಕೆ, ಈ ಭೂಮಿಗೆ ಅನೇಕ ಹೆಸರುಗಳಿದ್ದಾವೆ. ಭಾಗವತ ಪುರಾಣದಲ್ಲಿ ಈ ದೇಶವನ್ನು ಅಜನಾಭ ವರ್ಷ ಅಂತ ಕರೀತಾರೆ. ವಾಯುಪುರಾಣದಲ್ಲಿ ಹೈಮವತ ವರ್ಷ ಅಂತ ಕರೀತಾರೆ. ಭಾರತ, ಭರತಖಂಡ, ಭರತವರ್ಷ, ಜಂಬೂದ್ವೀಪ, ಹಿಂದೂಸ್ತಾನ, ಇಂಡಿಯಾ ಭಾರತ ದೇಶದ ಬೇರೆ ಬೇರೆ ಹೆಸರುಗಳು. ಈ ಹೆಸರುಗಳು ಯಾಕೆ ಬಂತು, ಯಾರ ಆಳಿದ್ರಿಂದ ಬಂತು, ಯಾರ ಜ್ಞಾನ ಪರಾಕ್ರಮದಿಂದ ಬಂತು ಅನ್ನೋದೆಲ್ಲ ಜಗಜ್ಜಾಹೀರಾದ ಕಥೆ. ಅದನ್ನು ನಾನು ಹೆಚ್ಚು ನಿಮ್ಮ ಜೊತೆ ಚರ್ಚಿಸೋದಕ್ಕೆ ಇಷ್ಟಪಡೋದಿಲ್ಲ. ಇಂತಹ ದೇಶದ ಸಂಸ್ಕೃತಿಯನ್ನು ಕುರಿತು ಈಗ ನಾವು ನೀವೆಲ್ಲ ಚಿಂತನೆಯನ್ನು ಮಾಡಬೇಕಾಗಿದೆ. ಅಂದರೆ ಭಾರತೀಯ ಸಂಸ್ಕೃತಿಯನ್ನು ಕುರಿತು ನಾವೆಲ್ಲ ಚಿಂತನೆಯನ್ನು ಮಾಡಬೇಕಾಗಿದೆ. ಏನು ಭಾರತೀಯ ಸಂಸ್ಕೃತಿ ಅಂದರೆ? ಭಾರತೀಯ ಸಂಸ್ಕೃತಿ ಅಂದರೆ ಭಾರತದ ಪೂರ್ವಜರ ವಿಚಾರಗಳು, ಆಚಾರಗಳು, ಆಲೋಚನೆಗಳು ಮತ್ತು ಕಲ್ಪನೆಗಳ ಒಟ್ಟು ಮೊತ್ತ ಎಲ್ಲ ಸೇರಿದ್ದು. ಇಲ್ಲಿ ಹಿಂದೆ ಯಾರ್ಯಾರು ಇದ್ದರೋ, ಅವರು ಹೇಗೆ ಹೇಗೆ ಬದುಕಿದರೋ ಆ ಎಲ್ಲ ಬೆಳಕಿನ ಪ್ರಭಾವಕ್ಕೆ ಭಾರತೀಯ ಸಂಸ್ಕೃತಿ ಅಂತ ಕರೀತಾರೆ. ಸಾನೆ ಗುರೂಜಿಯವರು ಅದನ್ನು ಬಹಳ ಸುಂದರವಾಗಿ ವ್ಯಾಖ್ಯಾನ ಮಾಡ್ತಾರೆ. ಅವರು ಹೇಳ್ತಾರೆ, ಶಾಂತದಿಂದ ಅನಂತಕ್ಕೆ, ಕತ್ತಲೆಯಿಂದ ಬೆಳಕಿಗೆ, ವಿರೋಧದಿಂದ ವಿವೇಕಕ್ಕೆ, ಭೇದದಿಂದ ಅಭೇದಕ್ಕೆ, ಅವ್ಯವಸ್ಥೆಯಿಂದ ವ್ಯವಸ್ಥೆಗೆ, ಕೆಸರಿನಿಂದ ಕಮಲಕ್ಕೆ, ಕರ್ಕಶತೆಯಿಂದ ಸಂಗೀತದೆಡೆಗೆ ವಿಕಾಸವಾಗುವ ಪ್ರಕ್ರಿಯೆಯೇ ಭಾರತೀಯ ಸಂಸ್ಕೃತಿ. ಒನ್ ಆಫ್ ದ ಬೆಸ್ಟ್ ಡೆಫಿನೇಷನ್. ಭಾರಿ ಅದ್ಭುತವಾದಂಥ ವ್ಯಾಖ್ಯಾನ ಇದೆ. ಈಗ ನಾನು ಏನು ಹೇಳಿದೆ, ಇದರೊಳಗಡೆ ಯಾರ ಹೆಸರೂ ಇಲ್ಲ, ಯಾವ ಕಾಲಮಾನದ ಉಲ್ಲೇಖವೂ ಇಲ್ಲ, ಯಾರ ಕೊಡುಗೆಗಳನ್ನೂ ಪ್ರಧಾನವಾಗಿ ಆದ್ಯತೆಯಿಂದ ಹೇಳಿಲ್ಲ. ಒಟ್ಟಿನಲ್ಲಿ ಅವತ್ತಿಂದ ಇವತ್ತಿನವರೆಗೆ ಇಲ್ಲಿ ಏನೇನು ನಡೆದಿದೆ ಅದರ ಮಥನದಿಂದ ಬಂದ ನವನೀತದ ಫಲಶ್ರುತಿಗೆ ಭಾರತೀಯ ಸಂಸ್ಕೃತಿ ಅಂತ ಕರೆದಿದ್ದಾರೆ. ಅವರೇ ಅಂತಾರೆ,
ಅದೊಂದು ಸಮರಸ. ಎಲ್ಲ ಧರ್ಮಗಳ, ಎಲ್ಲ ಜಾತಿಗಳ, ಎಲ್ಲ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ, ಎಲ್ಲ ಕಾಲದ ಕೊಡುವಿಕೆಯಿಂದ ಉಂಟಾದ ಸಾಮರಸ್ಯ. ಅಂದರೆ ಅಡವಿಯೊಳಗಡೆ ಹೇಗೆ ಭೃಂಗ ದೂರ ದೂರದ ಹೂವಿಗೆ ಹಾರಿ ಮಧುನ ಹೀರಿ ತಂದು ಶೇಖರಿಸಿ ಜೇನು ಮಾಡುತ್ತೋ, ಆ ಜೇನಿಗೆ ಹೇಗೆ ಸ್ವಾದ ಬರುತ್ತೋ ಹಾಗೆ ಎಲ್ಲ ಕಾಲದ ಕೊಳ್ಳುವಿಕೆಯಿಂದ ಭಾರತೀಯ ಸಂಸ್ಕೃತಿ ಉಂಟಾಗಿದೆ ಅಂತ ಸಾನೆ ಗುರೂಜಿಯವರು ಉಲ್ಲೇಖ ಮಾಡ್ತಾರೆ. ಈ ಸಂಸ್ಕೃತಿ ಇದು ಜಗತ್ತಿನ ಪ್ರಾಚೀನ ಸಂಸ್ಕೃತಿ ಅಷ್ಟೇ ಅಲ್ಲ, ಶ್ರೀಮಂತ ಸಂಸ್ಕೃತಿಯೂ ಹೌದು. ಇದರ ಆಳ, ಅಗಲ ಮತ್ತು ಹಿರಿಮೆ ಗರಿಮೆಗಳು ಬಹಳ ವಿಶೇಷತೆಯಿಂದಲೂ ರೋಚಕತೆಯಿಂದಲೂ ಕೂಡಿದ. ಯಾಕೆ ಅಂದರೆ ಈ ಸಂಸ್ಕೃತಿ ಕೇವಲ ಧರ್ಮ ಮತ್ತು ನೀತಿಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ಭಾರತೀಯ ಸಂಸ್ಕೃತಿ ಅಂತ ಹೇಳಿದರೆ, ಅದನ್ನು ಕುರಿತು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದರೆ ಈ ಎರಡೇ ಚೌಕಟ್ಟಿನೊಳಗಡೆ ಹೇಳೋರನ್ನು ಕೇಳೋರನ್ನು ಸೇರಿಸ್ತಾರೆ. ಇದೊಂದು ದೊಡ್ಡ ಬೌದ್ಧಿಕ ದಾರಿದ್ರ್ಯ. ನಿಮ್ಮ ಅನುಭವಕ್ಕೂ ಬಂದಿರಬಹುದು. ಭಾರತೀಯ ಸಂಸ್ಕೃತಿ, ಭಾರತೀಯ ಇತಿಹಾಸ, ಚರಿತ್ರೆ, ಪುರಾಣ ಅಂತ ಪ್ರಾರಂಭ ಮಾಡಿದರೆ, ತಪ್ಪಿ ಯಾವುದಾದ್ರೂ ವೇದನೋ ಉಪನಿಷತ್ತಿನ ಶ್ಲೋಕ ಹೇಳೋದಕ್ಕೆ ಪ್ರಾರಂಭ ಮಾಡಿದರೆ ನಮ್ಮನ್ನು ಬಲನೋ ಎಡನೋ ಯಾವುದಾದ್ರೂ ಒಂದು ಸೀಮೆಗೆ ಸೇರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಭಾರತೀಯ ಸಂಸ್ಕೃತಿಗೆ ಸೀಮೆನೇ ಇಲ್ಲ. ಅದು ಇದನ್ನೆಲ್ಲ ಮೀರಿದ್ದು. ಅದು ಧರ್ಮ ಮತ್ತು ನೀತಿಗಳಿಗೆ ಮಾತ್ರ ಸೀಮಿತೆಯಾಗಿರಲಿಲ್ಲ. ಅಲ್ಲಿ ಕಲೆ, ಸಾಹಿತ್ಯ, ಧರ್ಮ, ದರ್ಶನ, ಯೋಗ, ಶಿಕ್ಷಣ, ವಿಜ್ಞಾನ, ತಂತ್ರಜ್ಞಾನ, ತತ್ವಜ್ಞಾನ, ರಾಜನೀತಿ, ಸಮರನೀತಿ, ಸಮಾಜ ನೀತಿ, ಅರ್ಥನೀತಿ, ಗಣಿತದಿಂದ ವೇದಾಂತದವರೆಗೆ, ಭೂಗೋಳದಿಂದ ಖಗೋಳದವರೆಗೆ, ಸಕಲ ಶಾಸ್ತ್ರಗಳಲ್ಲಿ, ಸಕಲ ಶಸ್ತ್ರಗಳಲ್ಲಿ ಎಲ್ಲ ಕಡೆಯೂ ನಿತ್ಯ ನೂತನ ನಿರಂತರ ಅಂತಃಪ್ರವಾಹ ಭಾರತೀಯ ಸಂಸ್ಕೃತಿಯಲ್ಲಿ ಇತ್ತು ಮತ್ತು ಇದೆ. ಅದೊಂದು ಗುಪ್ತಗಾಮಿನಿ. ಪಾಪ ಅವರಿಬ್ಬರು ಎಷ್ಟು ಚಂದ ಚಪ್ಪಾಳೆ ಹೊಡಿತಿದ್ದಾರೆ, ನಿಮಗೇನು ಅನಿಸೋದು? ನೀವು ಹೊಡೆದು ಬಿಡಿ ಒಂದ್ಸರಿ. ಹಿರಿಯರಾಗಿರೋದ್ರಿಂದ ನಿಮ್ಗೆ ಹಂಗೆ ಅನಿಸಿದೆ. ಇದು ಎಂಥ ಉತ್ಕೃಷ್ಟ ಆಲೋಚನೆ. ಸುಮ್ಮನೆ ಯಾವುದಾದ್ರೂ ಒಂದು ಕ್ಷೇತ್ರವನ್ನು ಭಾರತೀಯರು ಎಲ್ಲಾದರೂ ಅಲಕ್ಷ್ಯ ಮಾಡಿದ್ರಾ, ಅಥವಾ ಭಾರತೀಯರ ಚಿಂತನಾ ವ್ಯಾಪ್ತಿಯಿಂದ, ಪ್ರಾಯೋಗಿಕ ವ್ಯಾಪ್ತಿಯಿಂದ ಯಾವುದಾದ್ರೂ ಒಂದು ಕ್ಷೇತ್ರ ಉಳಿದಿದೆಯಾ ಅಂತ ಚರಿತ್ರೆಯ ಪುಟಗಳನ್ನು ಗಮನಿಸಿ ತಪ್ಪಿಯೂ ಸಿಗೋದು. ಜಗತ್ತಿನಲ್ಲಿ ಯಾವ್ಯಾವ ಪ್ರಥಮಗಳು ನಡೆದಿದ್ದಾವೋ ಆ ಎಲ್ಲ ಪ್ರಥಮಗಳಿಗೆ ಬಹುತೇಕ ಮುನ್ನುಡಿಯನ್ನು ನಮ್ಮ ಹಿರಿಯರೇ ಬರೆದದ್ದು. ಡಾಕ್ಟರ್ ಸುಜುಕಿ ಅಂತ ಹೇಳಿ ಜಪಾನಿನ ಒಬ್ಬ ತತ್ವಶಾಸ್ತ್ರಜ್ಞರೇ ಹೇಳ್ತಾರೆ, ನಾವು ಜಪಾನಿನ ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ಆರಂಭ ಮಾಡಿದರೆ ಪ್ರಥಮ ಪುಟವೇ ಭಾರತ ಎಂದು ಪ್ರಾರಂಭವಾಗುತ್ತದೆ. ಏಕೆಂದರೆ ನಮಗೆ ಬಂದಿರುವುದೆಲ್ಲವೂ ಭಾರತದಿಂದ ಅರಬ್ ಮತ್ತು ಯುರೋಪಿಯನ್ನರ ಮೂಲಕ ಅಂತ ಹೇಳ್ತಾರೆ. ನಮ್ಮ ಹತ್ರ ಏನೇನು ಇದೆಯೋ ಅದರದ್ದೆಲ್ಲ ಮೂಲ ಭಾರತ ದೇಶ. ಅದು ನಮಗೆ ಯುರೋಪ್ ಮತ್ತು ಅರಬ್ಯನ್ನರ ಮೂಲಕ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬಂದಿದೆ. ಆದ್ದರಿಂದ ನಮ್ಮ ಕಥೆ ಅಂದರೆ ಅದು ಭಾರತದ ಕಥೆ. ತಪ್ಪಿ ಈಗಿನ ನಮ್ಮ ಕಥೆಯೊಳಗಡೆ ಭಾರತದ ಪುಟ ಪ್ರಾರಂಭ ಆಗಿಲ್ಲ ಅಂದರೆ ಎರಡು ಕಾರಣ. ಒಂದು, ಯಾರಾದರೂ ಉದ್ದೇಶಪೂರ್ವಕವಾಗಿ ಭಾರತದ ಪುಟವನ್ನು ಮರೆ ಮಾಚಿರಬೇಕು, ಇಲ್ಲದೇ ಇದ್ದರೆ ಹರಿದು ಹಾಕಿರಬೇಕು ಅಂತ ಡಾಕ್ಟರ್ ಸುಜುಕಿ ಹೇಳ್ತಾರೆ. ಅಷ್ಟು ವ್ಯಾಪ್ತಿ, ಅಷ್ಟು ಆಳ, ಅಷ್ಟು ಅಂತರಾತ್ಮ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದೆ. ಇಂಥ ಭಾರತೀಯ ಸಂಸ್ಕೃತಿಯ ಸಾಮಾನ್ಯ ಮತ್ತು ಪ್ರಧಾನ ಲಕ್ಷಣಗಳನ್ನು ನಿಮ್ಮ ಮುಂದೆ ನಾನು ತೆರೆದಿಡೋ ಪ್ರಯತ್ನವನ್ನು ಮಾಡ್ತೀನಿ. 3 ಲಕ್ಷಣಗಳು ನಾನು ಅಂದ್ಕೊಂಡಿರೋ ಹಾಗೆ ತುಂಬ ಇದೆ. ಎಷ್ಟಿದೆ ಅಂದರೆ ಇದಕ್ಕೆ ತುಂಬ ದೀರ್ಘವಾದ ವ್ಯಾಪ್ತಿ ಇದೆ. ಯಾವುದಾದ್ರೂ ಒಂದು ಕ್ಷೇತ್ರವನ್ನೇ ನಾವು ಪ್ರಧಾನವಾಗಿ ಆಯ್ಕೆ ಮಾಡಿಕೊಂಡು ಚಿಂತನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರೆ ವರ್ಷಗಟ್ಟಲೆ ಹಿಡಿತದೆ. ಈಗ ನಾನು ಮೇಲೆ ಉಲ್ಲೇಖ ಮಾಡಿದ್ನಲ್ಲ, ಯೋಗ, ಧರ್ಮ, ದರ್ಶನ, ಶಿಕ್ಷಣ, ವಿಜ್ಞಾನ, ತಂತ್ರಜ್ಞಾನ, ತಂತ್ರಜ್ಞಾನ, ಸಮರನೀತಿ, ಸಮಾಜ ನೀತಿ, ರಾಜನೀತಿ, ಅರ್ಥನೀತಿ. ಒಂದು ಕ್ಷೇತ್ರ ಆಯ್ಕೆ ಮಾಡಿಕೊಳ್ಳಿ, ಒಂದು ಕ್ಷೇತ್ರದ ಆರಂಭದಿಂದ ಅಂತ್ಯಕ್ಕೆ ಬರೋದಕ್ಕೆ ವರ್ಷಗಟ್ಟಲೆ ಹಿಡಿತದೆ. ಈಗ ಸುಮ್ಮನೆ ನಾವು ಭಾರತೀಯ ಸಂಸ್ಕೃತಿಯನ್ನು ಬೆಲ್ಲದ ಹಾಗೆ ಸವಿದು ಸುಮ್ಮನೆ ಖುಷಿ ಪಡೋದಷ್ಟೇ. ಮತ್ತು ಎಷ್ಟು ವಿಶಿಷ್ಟ ಇದೆ ಅಂದರೆ, ಇದು ಯಾಕೆ ಬೆಲ್ಲ ಅಂದರೆ ಯಾವ ದಿಕ್ಕಿನಿಂದ ಸವಿದ್ರೂ ಸೇಮ್ ಟೇಸ್ಟ್. ಭಾರತೀಯ ಸಂಸ್ಕೃತಿ ನೀವು ಯಾವ ಕ್ಷೇತ್ರ ಅನ್ನೋದು ಆಯ್ಕೆ ಮಾಡಿಕೊಳ್ಳಿ. ಧರ್ಮನ ಅಲ್ಲಿ ಹೋದರೆ ಮುಳುಗಿ ಬಿಡ್ತೀವಿ. ಬೆಳಗ್ಗೆ ಗುರುಗಳು ಹೇಳ್ತಾ ಇದ್ರಲ್ಲ ಸ್ಥಿತಪ್ರಜ್ಞತ್ವದ ಬಗ್ಗೆ, ಏನಂತ ಹೇಳೋದಕ್ಕೆ ಬರೋದೇ ಇಲ್ಲ. ಅದನ್ನು ಅನುಭವಿಸ್ಬೇಕಷ್ಟೇ. ಎಲ್ಲದರೊಳಗೆ ಇರಬೇಕು, ಎಲ್ಲನೂ ಬಿಡಬೇಕು.
ಮೈಗೂ ಮನಸ್ಸಿಗೂ ಏನು ಹಚ್ಕೊಳ್ಳಾರದೆ ಇದ್ದವರಿಗೆ ಸ್ಥಿತಪ್ರಜ್ಞತ್ವ ಅಂತ ಕರೀತಾರೆ. ಇಂಥವ್ರು ನಮ್ಮಲ್ಲಿ ಎಷ್ಟು ಜನ ಇದ್ದರು ಅಂದರೆ ಅವ್ರ ಹೆಸರನ್ನು ಬರೆಯೋದಕ್ಕೆ ಹೋದ್ರೆ ಜಗತ್ತಿನ ಇತಿಹಾಸ ಆಗುತ್ತೆ. ಉಪನಿಷತ್ ಕಾಲದ ಋಷಿಗಳೆಲ್ಲ ಸ್ಥಿತಪ್ರಜ್ಞರೇ. ಯಾಕೆ ಅಂದರೆ ಅವರು ಬರೆದಿದ್ದೀವಿ ಅಂತ ಹೇಳಿಲ್ಲ, ಅಂಥದ್ದಿದೆ, ಅಷ್ಟಿದೆ. ಆದರೆ ಸುಮ್ಮನೆ ಸಾಮಾನ್ಯವಾಗಿ ಎಲ್ಲರೂ ಒಪ್ಪಿಕೊಳ್ಳೋ ಹಾಗೆ ಭಾರತೀಯ ಸಂಸ್ಕೃತಿಯ ಲಕ್ಷಣಗಳನ್ನು ಹೇಳಬೇಕು ಅಂದರೆ 3 ಪ್ರಮುಖ ಅಂಶಗಳನ್ನು ಹೇಳ್ಬೋದು. ಮೊದಲನೇದು, ಇದು ಋಷಿ ಸಂಸ್ಕೃತಿ, ಕೃಷಿ ಸಂಸ್ಕೃತಿ, ಖುಷಿ ಸಂಸ್ಕೃತಿ. ಹೆಂಗಿದೆ ನೋಡಿ ಪಾಯಿಂಟ್. ಋಷಿ ಸಂಸ್ಕೃತಿ, ಕೃಷಿ ಸಂಸ್ಕೃತಿ, ಖುಷಿ ಸಂಸ್ಕೃತಿ. ಏನು ಸ್ವಲ್ಪ ಒಂದು 2 ನಿಮಿಷ ನೋಡೋಣ. ಋಷಿ ಅಂದರೆ ಮಹಾತ್ಮ, ಮುನಿ, ಸಂತ, ಸಾಧು, ಯೋಗಿ, ಅವಧೂತ, ಶರಣ, ಯತಿ, ತಪಸ್ವಿ. ಕೇಳಿಸುತ್ತೆ. ಇನ್ನೊಂದ್ಸರಿ ಹೇಳ್ತೇನೆ ನೋಡಿ. ಋಷಿ ಅಂದರೆ ಮಹಾತ್ಮ, ಮುನಿ, ಸಂತ, ಸಾಧು, ಯೋಗಿ, ಅವಧೂತ, ಶರಣ, ಯತಿ, ತಪಸ್ವಿ. ಯಾರಿಗೆ ನಾವು ಋಷಿ ಅಂತ ಕರೀಬೇಕು ಅಂದರೆ ಯಾರು ಆತ್ಮಕಲ್ಯಾಣ ಮತ್ತು ಲೋಕ ಕಲ್ಯಾಣಕ್ಕಾಗಿ ಉಪಾಯವನ್ನು ಶೋಧಿಸಿದರೂ ಅವರು ಋಷಿಗಳು. ನಮ್ಮಲ್ಲಿ ಇಂಥವ್ರದ್ದು ಹಿಂಡ್ ಸಂಖ್ಯೆ ಸಿಗ್ತದೆ. ಅವ್ರ ಟೆಕ್ನಿಕ್ ಹೇಗಿತ್ತು ನೋಡಿ, ಅವ್ರ ಉದ್ದೇಶ ಏನಿತ್ತು, ಅವ್ರ ಧ್ಯೇಯ ಏನಿತ್ತು ಅಂದರೆ ಆತ್ಮಕಲ್ಯಾಣ ಮತ್ತು ಲೋಕ ಕಲ್ಯಾಣಕ್ಕಾಗಿ ಉಪಾಯಗಳನ್ನು ಶೋಧಿಸಿದ್ರು ಅವರು. ಮತ್ತು ಇಹ ಪರಗಳೆರಡನ್ನು ಧರ್ಮದ ಚೌಕಟ್ಟಿಗೆ ಸೇರಿಸಿ ಸತ್ಯದ ವಿರಾಟ್ ದರ್ಶನವನ್ನು ಮಾಡೋ ಪ್ರಯತ್ನವನ್ನು ಮಾಡಿದ್ರು. ನೀವು ಋಷಿ ದರ್ಶನ ಅಂತ ಒಂದು ಗ್ರಂಥ ಇದೆ. ಒಂದು 300-400 ಜನ ಋಷಿಗಳ ಚರಿತ್ರೆ ಇದೆ ಅದರಲ್ಲಿ. ಒಂದು 10-20 ಋಷಿಗಳ ಬಗ್ಗೆ ಸುಮ್ಮನೆ ಓದಿ. ಅವರು ತಾವು ಇದ್ದಂಥ ಕ್ಷೇತ್ರದಿಂದ ತಾವು ತಲುಪಬೇಕಾದ ಗಮ್ಯಕ್ಕೆ ಮಾಡಬಹುದಾದ ಅನಂತ ಪ್ರಯೋಗಗಳನ್ನು ಎಷ್ಟು ಆಪ್ತವಾಗಿ ಮಾಡಿದರು, ಅದರ ಪರಿಣಾಮನೇ ಆತ್ಮಕಲ್ಯಾಣ ಮತ್ತು ಲೋಕ ಕಲ್ಯಾಣಕ್ಕೆ ಅವರು ಅಂತಿಮ ಉಪಾಯಗಳನ್ನು ನೀಡಿದರು ಅಂತ ಗೊತ್ತಾಗ್ತದೆ. ಅವ್ರು ಏನು ಮಾಡಿದರು ಅಂದರೆ ಇಹಾಪರಗಳೆರಡನ್ನೂ ಧರ್ಮದ ಚೌಕಟ್ಟಿಗೆ ಸೇರಿಸಿ ಎಲ್ಲ ಹೇಳಿದ್ದಾರೆ ಅವರು. ನೀವು ಪ್ರಪಂಚ ಅಂತೀರಾ, ಅದಕ್ಕೂ ಉಪಾಯ ಇದೆ. ಪಾರಮಾರ್ಥ ಅಂತೀರಾ, ಅದಕ್ಕೂ ಉಪಾಯ ಇದೆ. ನೀವೇನು ಮಾಡಬೇಕು ಅಂತ ಡಿಸೈಡ್ ಮಾಡಿ ನೀವು ಆಯ್ಕೆ ಮಾಡಿಕೊಂಡಿರೋದಕ್ಕೆ ಒಂದು ಧರ್ಮದ ಚೌಕಟ್ಟನ್ನು ನಾವು ತೋರಿಸ್ತೀವಿ ಅಂತ ಶತಶತಮಾನಗಳ ಹಿಂದೆ ಅವರು ಸಿದ್ಧಿಸಿ ಇಟ್ಟು ಹೋಗಿದ್ದಾರೆ. ಇಹ ಪರಗಳೆರಡನ್ನೂ ಧರ್ಮದ ಚೌಕಟ್ಟಿಗೆ ಸೇರಿಸಿ ಸತ್ಯದ ವಿರಾಟ್ ದರ್ಶನವನ್ನು ಮಾಡಿಸಿದವರು ಋಷಿಗಳು. ಎಲ್ಲರೊಡನೊಂದಾಗಿ ಯಾರೊಂದಿಗೂ ಗುರುತಿಸಿಕೊಳ್ಳದೆ ಮುಕ್ತವಾಗಿ ಗುಪ್ತವಾಗಿ ಉಳಿದವರು ಋಷಿಗಳು. ಅವ್ರಿಗೆ ಯಾರೂ ಬೇಡ ಆಗಿತ್ತು ಅನ್ನೋದಾಗಿದ್ದರೆ ಅವರು ಲೋಕ ಕಲ್ಯಾಣದ ಆಲೋಚನೆಯನ್ನು ಮಾಡ್ತಾ ಇರಲಿಲ್ಲ. ಲೋಕ ಕಲ್ಯಾಣದ ಆಲೋಚನೆಯನ್ನು ಮಾಡಿದರೂ ಅವರು ಲೋಕದ ಜೊತೆ ಅವರನ್ನು ಗುರುತಿಸಿಕೊಳ್ಳಿಲ್ಲ. ಎಲ್ಲೋ ಗುಪ್ತವಾಗಿ ಉಳಿದು ಬಿಟ್ಟರು. ಮತ್ತು ಅವರ ಪ್ರಾರ್ಥನೆ, ಬೋಧನೆ, ಭಾವನೆಗಳೇ ನಮ್ಮ ಸಂಸ್ಕೃತಿಯ ಜೀವಾಳ ಮತ್ತು ಆಧಾರ. ಅವ್ರು ಏನೇನು ಆಗಿನ ಕಾಲದಿಂದಲೂ ಪ್ರಾರ್ಥಿಸಿದರೋ, ಬೋಧಿಸಿದರೋ, ಶೋಧಿಸಿದರೋ, ಕಂಡುಕೊಂಡ್ರೋ ಅದೇ ನಮ್ಮ ಸಂಸ್ಕೃತಿಗೆ ಆಧಾರ ಆಯಿತು. ಮತ್ತು ಅದರೊಳಗಡೆ ಇರೋದಾದರೂ ಏನು ಹೇಳಿ, ಅವರು ಬೋಧನೆ ಆದರೂ ಏನು ಹೇಳಿ, ಸುಮ್ಮನೆ ಒಂದು 4-8 ತುಣುಕುಗಳನ್ನು ಗಮನಿಸಿ. ಅವರು ಪ್ರಾರ್ಥನೆ ಮಾಡಿದರು, ಆನೋ ಭದ್ರಾಹ ಕೃತವೋ ಎಂತು ವಿಶ್ವತಃ. ನೀವು ಸುಮ್ಮನೆ ಜಗತ್ತಿನ ಯಾವುದಾದ್ರೂ ಒಂದು ನಾಗರಿಕತೆಯಲ್ಲಿ ಹೀಗೆ ಒಂದು ಹುಡುಕಾಟ ಮಾಡಿ ನೋಡಿ, ಇಂಥದ್ದೊಂದು ಪ್ರಾರ್ಥನೆ ಎಲ್ಲಿಯಾದರೂ ಸಿಗುತ್ತಾ ನೋಡಿ. ಲೆಟ್ ಅಸ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ದ ಎವ್ರಿ ಸೈಡ್ ಆಫ್ ದ ವರ್ಲ್ಡ್. ಜಗತ್ತಿನ ಮೂಲೆ ಮೂಲೆಯಿಂದ ಒಳ್ಳೆಯ ವಿಚಾರಗಳು, ಸುಜ್ಞಾನ ಕಿರಣಗಳು ನಮ್ಮತ್ತ ಹರಿದು ಬರಲಿ ಅಂತ ಪ್ರಾರ್ಥನೆ ಮಾಡಬೇಕಾದ್ರೆ ಹೃದಯ ವೈಶಾಲ್ಯತೆ ಎಷ್ಟಿರಬೇಕು. ವಸುದೈವ ಕುಟುಂಬಕಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಸಹನಾವವತು ಸಹನೌ ಭುನಕ್ತು ಸಹವೀರ್ಯಂ ಕರವಾವಹೈ ತೇಜಸ್ವಿ ನಾವಧೀತಮಸ್ತು. ಮಾ 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 ಅಂದರೆ ಸಂಸ್ಕೃತದಲ್ಲಿ ಬೇಡ. ಮಾ, ನಮ್ಮಿಬ್ಬರ ನಡುವೆ ವೈರತ್ವ ಬೇಡ. ನಾವು ಇಡೀ ಜಗತ್ತನ್ನು ನಾನು ಮತ್ತು ಜಗತ್ತು ಅಂತ ಭಾವನೆ ಮಾಡಿ ದ್ವೇಷ ಬೇಡ ಅನ್ನೋದನ್ನು ಒಂದೇ ಪಾಲನೆ ಮಾಡೋದಕ್ಕೆ ಆರಂಭ ಮಾಡಿದರೆ ಎಲ್ಲಿ ಕಲಹ, ಎಲ್ಲಿ ಭೇದ, ಎಲ್ಲಿ ಯುದ್ಧ ಹೇಳಿ, ಎಲ್ಲಿ ಮತ್ಸರ, ಎಲ್ಲಿ ದ್ವೇಷ, ಎಲ್ಲಿ ವೈರತ್ವ ಹೇಳಿ.
ಇದು ಅರ್ಥ ಆಗಲಾರ್ದಕ್ಕೆ ತಾನೇ ನಾವು ಇಷ್ಟೆಲ್ಲ ಗೊಂದಲಕ್ಕೆ ಬಿದ್ದಿರೋದು. ಅವರೇ ಪ್ರಾರ್ಥನೆ ಮಾಡ್ತಾರೆ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಸತ್ಯಂ ವಧ ಧರ್ಮಂ ಚರ ಸತ್ಯಮೇವ ಜಯತೆ ಅಹಿಂಸಾ ಪರಮೋ ಧರ್ಮ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಮಾತೃವತ್ ಪರನಾರೇಷು ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಈಶಾವಾಸ್ಯಂ ಇದಂ ಸರ್ವಂ. ಏನು ಪ್ರಾರ್ಥನೆ ರೀ, ಏನು ಬೋಧನೆ, ಏನು ಆಲೋಚನೆ, ಏನು ಕಲ್ಪನೆ, ಎಂಥ ನಿವೇದನೆ. ಇಂಥ ನಿವೇದನೆಗಳನ್ನು ಮಾಡ್ತಾ 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 ಅಂತಿಮ ಗಮ್ಯಕ್ಕೆ ಸೇರೋದಕ್ಕೆ ಸತ್ಯಂ ಶಿವಂ ಸುಂದರಂ ಉಪಾಯವನ್ನು ಕರುಣಿಸಿದಂಥ ಋಷಿಗಳ ಪರಂಪರೆ, ಋಷಿಗಳ ಇತಿಹಾಸ, ಋಷಿಗಳ ವಾರಸುದಾರಿಕೆ ಈ ಸಂಸ್ಕೃತಿಗಿದೆ. ಆದ್ದರಿಂದಲೇ ಭಾರತೀಯ ಸಂಸ್ಕೃತಿ ಅಂದರೆ ಅದೊಂದು ಋಷಿ ಪರಂಪರೆಯ ಸಂಸ್ಕೃತಿ. ಎರಡನೇದ್ದು ಕೃಷಿ ಪರಂಪರೆ ಅಂತ ಹೇಳಿದೆ ನಾನು. ಈ ಕೃಷಿ ಮಾಡಿದವರೆಲ್ಲ ಋಷಿಗಳೇ. ಎರಡು ರೀತಿಯ ಕೃಷಿ. ಒಂದು ಮಣ್ಣಿನ ಸಂಘ ಮಾಡಿ ಅನ್ನ ಚಿನ್ನ ಬೆಳೆಯೋದು, ಇನ್ನೊಂದು ಮನಸ್ಸಿನ ಸಂಘ ಮಾಡಿ ಆನಂದ ಆತ್ಮಾನಂದವನ್ನು ಪಡೆಯೋದು. ಬೋತ್ ಆರ್ ರಿಷೀಸ್. ಇಲ್ಲಿ ಆಡಿಯೋ ಇಟ್ಟಿರ್ಬೇಕು ಹೇಳಿ ಅಲ್ರಿ, ನಿಮಗೆ ಕಾಣಿಸ್ತೀನಿ. ಆ ಕಡೆ ನಾನೇ ಬಂದುಬಿಡ್ತಿದ್ದಿರಲ್ಲ ಅಲ್ಲಿ. ಇಲ್ಲ ತಮಾಷೆ ಮಾಡಿ. ನಮ್ಮದು ಕೃಷಿ ಪರಂಪರೆ. ಕೃಷಿ ಅಂದರೆ ಬರೀ ಮಣ್ಣಿನ ಸಂಘ ಮಾಡಿ ತನ್ನ ಬಣ್ಣ ಮಣ್ಣಿಗೆ ಕೊಟ್ಟು ಮಣ್ಣಿನ ಬಣ್ಣ ತಾನು ತಗೊಂಡು ಒಂದು ಕಾಳನ್ನು ಭೂಮಿ ತಾಯಿ ಮಡಲಲ್ಲಿ ಹಾಕಿ 1000 ಕಾಳನ್ನು ಹೊರಗಡೆ ತಂದು ಜಗತ್ತಿನ ಯಾವ ವಿಜ್ಞಾನಿ ಸಂಶೋಧಕನೂ ಮಾಡಲಾರ್ದ ಪವಾಡ ಮಾಡುವಂಥ ರೈತ ಅಷ್ಟೇ ಅಲ್ಲ, ಮನಸ್ಸಿನ ಸಂಘನ ಮಾಡಿ ಆನಂದ ಆತ್ಮಾನಂದ ಮತ್ತು ಆತ್ಮ ಕಲ್ಯಾಣವನ್ನು ಪಡುವಂಥ ಕೃಷಿ ನಮ್ಮ ನೆಲದಲ್ಲಿ ನಡೆದಿದೆ. ಇದೆಲ್ಲ ವಿಜ್ಞಾನನೇ, ಇದೆಲ್ಲ ಸಂಶೋಧನೆಯೇ, ಇದೊಂದು ವಿಸ್ಮಯನೇ. ಇಂಥ ಕೃಷಿ, ಇಂಥ ಕೃಷಿಕರು ನಮ್ಮ ಪರೆಯಲ್ಲಿ ಬಂದವು. ಮೂರನೇದು ಖುಷಿ. ಆ ಋಷಿಗಳು ಈ ಕೃಷಿನಪ್ಪ ಮಾಡಿ ಏನೇನು ಖುಷಿನ ಅನುಭವಿಸಿದ್ರಲ್ಲ ಅದೆಲ್ಲದರ ಚಿತ್ರಣವೇ ಜಗತ್ತಿನ ತುಂಬೆಲ್ಲ ತನ್ನ ಕಬಂಧ ಬಾಹುಗಳನ್ನು ಚಾಚಿಕೊಂಡಿರುವಂಥ ಭಾರತದ ಚರಿತ್ರೆ. ಅದು ಸಂಗೀತದಲ್ಲಿದೆ, ಸಾಹಿತ್ಯದಲ್ಲಿದೆ, ಶಿಲ್ಪಕಲೆಯಲ್ಲಿದೆ, ಚಿತ್ರಕಲೆಯಲ್ಲಿದೆ, ನಾಟ್ಯದಲ್ಲೂ ಇದೆ, ನಾಟಕದಲ್ಲೂ ಇದೆ. ಎಲ್ಲ ಕ್ಷೇತ್ರಗಳಲ್ಲೂ ತಾವು ಏನೇನು ಕೃಷಿನ ಮಾಡಿದ್ರೋ ಆ ಕೃಷಿಯ ಖುಷಿಯ ಕ್ಷಣಗಳನ್ನು ಹೀಗೆ ಹರಡಿ ಅವರು ಬಿಟ್ಟು ಹೋಗಿದ್ದಾರೆ. ಒಂದು 2-3 ಸಣ್ಣ ಪುಟ್ಟ ಉದಾಹರಣೆಗಳನ್ನು ನಿಮ್ಗೆ ಕೊಡ್ತೀನಿ ನಾನು. ಶಿಲ್ಪಕಲೆಗೆ ಸಂಬಂಧಪಟ್ಟಿದ್ದು ತಮಿಳುನಾಡಿನಲ್ಲಿ ಅವಡುಯಾರ್ ಅಂತ ಒಂದು ದೇವಾಲಯ ಇದೆ. ಅಂದರೆ ನಮ್ಮ ಜನ ಹೇಗೆ ತಮ್ಮನ್ನು ತಾದಾತ್ಮ್ಯದಿಂದ ಅರ್ಪಣೆ ಮಾಡಿಕೊಳ್ತಾ ಇದ್ರು, ತನ್ಮಯ ಆಗ್ತಾ ಇದ್ರು ಅಂತ, ಎಂಥ ಕಾನ್ಸಂಟ್ರೇಟೆಡ್ ಆಗಿ ಅವರು ಬೆರೀತಾ ಇದ್ರು, ವರ್ಕ್ ಮಾಡ್ತಾ ಇದ್ರು ಅಂತ. ಯಾಕೆ ಅವರಿಗೆ ವರ್ಷಿಪ್ ಆಯಿತು, ಯಾಕೆ ಅವರಿಗೆ ಕೈಲಾಸ ಆಯಿತು, ಕಾಯಕ ಕೈಲಾಸ ಆಯಿತು ಅಂದರೆ ಅವ್ರು ಬೆರೆತು ಬಿಡ್ತಿದ್ರು, ಮರೆತು ಬಿಡ್ತಿದ್ರು. ನಮ್ಮದೇನು ಸಮಸ್ಯೆ ಅಂದರೆ ನಾವು ಬೆರೆಯೋದು ಇಲ್ಲ, ಮರೆಯೋದು ಇಲ್ಲ. ಅವ್ರಿಗೆ ಆದ್ಯತೆ ಆನಂದ ಆಗಿತ್ತು, ನಮಗೆ ಆದ್ಯತೆ ಕೀರ್ತಿ ಆಗಿದೆ. ಅವರು ಕೀರ್ತಿನ ಶನಿ ಅಂದರು, ನಾವು ಕೀರ್ತಿನ ಸಂಪತ್ತು ಅಂತ ಭಾವನೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ಹೇಳಿದ್ದು ಸಾಮಾಜಿಕ ಕ್ಷೋಭೆ ಯಾಕೆ ಉಂಟಾಯಿತು ಅಂದರೆ ಪೂರ್ವಜರ ಜ್ಞಾನ ಪರಂಪರೆಯ ಕಿರಣಗಳನ್ನು ಮರೆ ಮಾಡುವ ದಾರ್ಷ್ಟ್ಯನ ನಾವು ತೋರ್ತಾ ಇರೋದ್ರಿಂದ. ತಮಿಳುನಾಡಿನಲ್ಲಿ ಅವಡುಯಾರ್ ಅಂತ ಒಂದು ದೇವಾಲಯ ಇದೆ, ಭಾಳ ಸುಂದರವಾದಂಥ ಪ್ರಾಚೀನ ದೇವಾಲಯ. ಆ ದೇವಾಲಯದ ಮೇಲ್ಛಾವಣಿಯ ಒಂದು ಕಲ್ಲು ಸುಮಾರು 20 ಅಡಿ ಅಳತೆದಿದೆ. ಆ 20 ಅಡಿಯ ಕಲ್ಲು ಕಾಗದದ ಗಾತ್ರದಷ್ಟಿದೆ ಅಂತ. ಅವ್ರು ಎಷ್ಟು ಎಂಜಾಯ್ ಮಾಡಿರಬೇಕು, ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ. ನಮ್ದು ಎಷ್ಟು ಬೇಕಷ್ಟು ದೊಡ್ಡ ಟೆಕ್ನಾಲಜಿ ಇದ್ದರೂ ಅಂಥದ್ದೊಂದು ಚಪ್ಪಡಿನ ನಾವು ನಿರ್ಮಾಣ ಮಾಡಿ ನಿಲ್ಲಿಸೋದಕ್ಕಾಗುತ್ತಾ? ಏನೂ ತಂತ್ರಜ್ಞಾನ ಇಲ್ಲದ ಕಾಲಕ್ಕೆ ಅವ್ರು ನಿಸರ್ಗದ ಜೊತೆ ಬೆರೆತಿರೋ ವಿಧಾನನ ನೋಡಿ, ಅವ್ರು ಆನಂದ ಪಟ್ಟಿರೋದನ್ನು ನೋಡಿ. ಬರೀ ಅದು ಒಂದೇ ಅಲ್ಲ, ನೀವು ಬೇಲೂರು, ಹಳೆಬೀಡು, ಕೋನಾರ್ಕ್, ಉತ್ತರ ಭಾರತ, ದಕ್ಷಿಣ ಭಾರತ, ಈಶಾನ್ಯ ಯಾವ ದಿಕ್ಕಿಗಾದರೂ ಹೋಗಿ ಎಲ್ಲೆಲ್ಲಿ ಅವ್ರು ಏನೇನು ನಿಲ್ಲಿಸಿದಾರೋ ಆ ನಿಲ್ಲಿಸೋದ್ರ ಹಿಂದೆ ಒಳಗೊಂದು ನಿಲ್ಲಿಸಬೇಕಾಗಿದ್ದಂಥ ತಾದಾತ್ಮ್ಯವನ್ನು ಅವರು ತೋರಿ ಹೋಗಿದ್ದಾರೆ. ಮೆಹರೌಲಿಯಲ್ಲಿ ಒಂದು ಕಬ್ಬಿಣದ ಸ್ತಂಭ ಇದೆ. 3-3.5-4ನೇ ಶತಮಾನದಿಂದ ಇಲ್ಲಿವರೆಗೂ
ಮಳೆ ಚಳಿ ಗಾಳಿಗೆ ಅದು ತುಕ್ಕು ಹಿಡಿದಿಲ್ಲ ಅಂತ ಎಲ್ಲ ಹೇಳ್ತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಇನ್ನೊಂದು ಕಬ್ಬಿಣದ ಸ್ತಂಭ ಇದೆ, ಕೊಲ್ಲೂರಿನೊಳಗಡೆ. ಶಂಕರಾಚಾರ್ಯರು ದಕ್ಷಿಣಕ್ಕೆ ಬಂದಾಗ ಅವರಿಗೆ ಸ್ವಾಗತ ಮಾಡೋದಕ್ಕೆ ಸಾಮಾನ್ಯ ಬುಡಕಟ್ಟಿನ ವ್ಯಕ್ತಿಯೊಬ್ಬ ನಿರ್ಮಾಣ ಮಾಡಿದಂಥ ಸ್ತಂಭ ಅದು. ಹತ್ರ 1200 ವರ್ಷ ಆದರೂ ಇನ್ನೂ ಒಂದು ಕೂದಲು ಎಳೆಯಷ್ಟು ಅದರ ಮೂಲ ಆಕಾರ, ಗಾತ್ರ, ರೂಪ, ಸ್ವರೂಪದಲ್ಲಿ ಬದಲಾವಣೆ ಆಗಿಲ್ಲ ಅಂದರೆ ಅವ್ರದ್ದು ಎಂಜಾಯ್ಮೆಂಟಿನ ರೀತಿ ಹೆಂಗಿರ್ಬೇಕು ಹೇಳಿ. ಹಂಪಿಯೊಳಗಡೆ ಕಲ್ಲಿನಲ್ಲಿ ಸ್ವರ ಬರ್ತವೆ, ಶಿಲೆಯೊಳಗಡೆ ನೀರು ತೆಗೆದಿದ್ದಾರೆ. ಹೀಗೆ ಋಷಿಗಳೆಲ್ಲ ಕೃಷಿ ಮಾಡಿ ಖುಷಿ ಪಟ್ಟಂಥ ಸಂಸ್ಕೃತಿಯ ವಿಸ್ತೃತ ರೂಪಕ್ಕೆ ಭಾರತೀಯ ಸಂಸ್ಕೃತಿ ಅಂತ ಕರೀತಾರೆ. ಇನ್ನು ಈ ಭಾರತೀಯ ಸಂಸ್ಕೃತಿಯ ಜನ, ಚರಿತ್ರೆಯಲ್ಲಿ ಜನ ಯಾವುದಕ್ಕೆ ಆದ್ಯತೆಯನ್ನು ಕೊಟ್ಟರು ಅನ್ನುವಂಥ ಒಂದು 2-3 ಅಂಶಗಳನ್ನು ಗಮನಿಸೋಣ. ಮೊದಲನೇದು ಭಾಳ ಮುಖ್ಯವಾದದ್ದು, ಅವರು ಜ್ಞಾನಾರಾಧಕರಾಗಿದ್ದರು. ಅವರಿಗೆ ಜ್ಞಾನವೊಂದನ್ನು ಬಿಟ್ಟು ಬಾಕಿ ಎಲ್ಲ ಕೇವಲ ಅನಿಸಿತ್ತು, ತೃಣಸಮಾನ ಅಂತ ಅನಿಸಿತ್ತು. ಅವ್ರದ್ದು ಕೊನೆಯ ಉದ್ದೇಶ ಜ್ಞಾನ ಸಂಪಾದನೆಯನ್ನು ಮಾಡೋದು ಮತ್ತು ಜ್ಞಾನವನ್ನು ಉಳಿಸೋದು, ಜ್ಞಾನವನ್ನು ಬೆಳೆಸೋದೇ ಆಗಿತ್ತು. ಅವರೇ ಹೇಳ್ತಾರಲ್ಲ, ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನ ವಿಂದ್ಯತೆ. ದ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಆರ್ನಮೆಂಟ್ ಇನ್ ದ ವರ್ಲ್ಡ್ ಈಸ್ ನಾಲೆಜ್, ವಿಸ್ಡಮ್. ಜಗತ್ತಿನ ಅತಿ ದುಬಾರಿ ಆಭರಣ ಜ್ಞಾನ. ಆ ಜ್ಞಾನ ಸಂಪಾದನೆ ಮಾಡಬೇಕು, ಜ್ಞಾನದಿಂದ ಆನಂದ ಪಡಿಬೇಕು, ಜ್ಞಾನದಿಂದ ಆತ್ಮೋನ್ನತಿಯನ್ನು ಪಡಿಬೇಕು, ಜ್ಞಾನದಿಂದ ಪರಮಾತ್ಮನನ್ನು ಕಾಣಬೇಕು ಅಂತ. ಅದರದ್ದೊಂದು ಜಲಕ್ಕೆ ಹೇಳ್ತೀನಿ ನೋಡಿ ನಿಮಗೆ ಹೇಗಿದೆ ಅಂತ. ನಮ್ಮವರು ಜ್ಞಾನಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದರಿಂದ, ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದರಿಂದ ಎಂತಹ ದೊಡ್ಡ ದೊಡ್ಡ ಚಕ್ರವರ್ತಿಗಳು ಈ ಭೂಮಿಯಲ್ಲಿ ಆಗಿ ಹೋದರೂ ಕೂಡ ಚಕ್ರವರ್ತಿಗಳಿಗಿಂತ ಎತ್ತರದ ಸ್ಥಾನದಲ್ಲಿ ಕೊನೆಯವರೆಗೂ ಜ್ಞಾನಿಗಳೇ ಉಳಿದಿದ್ದಾರೆ. ನೀವು ಎಲ್ಲಿಯಾದರೂ ನೋಡಿದ್ದೀರಾ? ಸಾಮಾನ್ಯ ಜನ ಪ್ರೇಮ ತುಂಬಿ ಯಾವುದಾದ್ರೂ ಒಬ್ಬ ಭೂಪತಿ, ಅಧಿಪತಿ, ಚಕ್ರವರ್ತಿ, ವಿರಾಟ್, ಸುರಾಟ್, ಸಾಮ್ರಾಟ್ ಇಂಥವ್ರದ್ದು ಯಾವುದಾದ್ರೂ ಒಬ್ರದ್ದು ಪಲ್ಲಕ್ಕಿ ಹೊತ್ತು ಕೊನೆಯವರೆಗೂ ಮೆರವಣಿಗೆ ಮಾಡಿದ್ದು ನೋಡಿದ್ದೀರಾ? ಇಲ್ಲ. ಆದರೆ ಕಿಸೆಯೊಳಗಡೆ ಒಂದು ಬಿಡಿಗಾಸಿರಲಾರ್ದ ಸನ್ಯಾಸಿಯನ್ನು ಕೊನೆಯವರೆಗೂ ನಮ್ಮ ಜನ ಪಲ್ಲಕ್ಕಿಯಲ್ಲಿ ಹೆಗಲ ಮೇಲೆ ಹೊತ್ತುಕೊಂಡು ಮೆರವಣಿಗೆಯನ್ನು ಮಾಡಿದ್ದಾರೆ. ಅಂದರೆ ಇದರ ಅರ್ಥ ಏನು? ಕೊನೆಗೂ ನಾವು ಯಾವುದಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕು ಅಂದರೆ, ಯಾವುದು ದೊಡ್ಡದು ಅಂದರೆ ಜ್ಞಾನ. ಅದನ್ನೇ ಸುಭಾಷಿತಕಾರರು ವಿದ್ವತ್ವಂಚ ನೃಪತ್ವಂಚ ನೈವತುಲ್ಯಂ ಕದಾಚನ ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳಿದ್ರು. ಇಂಥ ಜ್ಞಾನಾರಾಧನೆಯನ್ನು ಮಾಡ್ತಾ 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 ಪ್ರೇಮಾರಾಧನೆಯನ್ನು ಮಾಡಿದವರ ಕಥೆ ಭಾರತೀಯ ಸಂಸ್ಕೃತಿ. ಮತ್ತು ಇಡೀ ಭಾರತೀಯ ಸಂಸ್ಕೃತಿಯಲ್ಲಿ ಅವರು ಅತಿ ಹೆಚ್ಚು ಆದ್ಯತೆಯನ್ನು ಕೊಟ್ಟದ್ದು ಚಾರಿತ್ರ್ಯ ಮತ್ತು ಸತ್ಯಸಂಧ್ಯತೆ, ಕ್ಯಾರೆಕ್ಟರ್. ಸದ್ಗುಣ ಸಂಪಾದನೆಗಾಗಿ, ಗುರಿನ ಸಾಧಿಸೋದಕ್ಕಾಗಿ ಸರ್ವಸ್ವವನ್ನೂ ತ್ಯಾಗ ಮಾಡಿದಂಥ ವಿಭೂತಿ ಪುರುಷರ ಕಥೆನೇ ಭಾರತೀಯ ಸಂಸ್ಕೃತಿ. ಯು ಜಸ್ಟ್ ವಾಚ್ ದ ಹಿಸ್ಟರಿ. ನೀವು ಇತಿಹಾಸನ ಗಮನಿಸಿ ನೋಡಿ. ಆಯಾ ಕಾಲಮಾನಕ್ಕೆ ದೊಡ್ಡದಾದಂಥ ಸದ್ಗುಣವನ್ನು ಸಾಧಿಸಬೇಕು, ನೀತಿಯನ್ನು ಗಳಿಸಬೇಕು ಅನ್ನೋ ಕಾರಣಕ್ಕಾಗಿ ಎಷ್ಟು ದೊಡ್ಡ ದೊಡ್ಡ ತ್ಯಾಗವನ್ನು ನಮ್ಮ ಹಿರಿಯರು ಮಾಡಿದ್ದಾರೆ ಹೇಳಿ. ಅದನ್ನೇ ಗೀತೆಯೊಳಗಡೆ ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇವ್ಯಾಂ ಸಂಭಾವಿತಸ್ಯ ಚಾ ಕೀರ್ತಿಂ ಮರಣಾಧಿತಿರಿಚ್ಯತೆ ಅಂತ ಹೇಳಿದ್ದಾರೆ. ನಮ್ಮ ಜನಕ್ಕೆ ಪ್ರಾಣ ದೊಡ್ಡದು ಅಂತ ಅನಿಸ್ಲೇ ಇಲ್ಲ, ಮಾನ ದೊಡ್ಡದು ಅಂತ ಅನಿಸಿತ್ತು. ಮಾನ ಪ್ರಾಣಕ್ಕಿಂತ ದೊಡ್ಡದು ಅಂತ ಅನಿಸಿದ್ದರಿಂದ ಚಾರಿತ್ರ್ಯವನ್ನೇ ದೇವರ ಸ್ಥಾನದಲ್ಲಿಟ್ಟು ನಮ್ಮ ಜನ ಆರಾಧನೆಯನ್ನು ಮಾಡಿದರು. ಸತ್ಯಸಾಗರ ಹರಿಶ್ಚಂದ್ರ ಮಾಡಿದ ಬೇರೆ ಏನೂ ಅಲ್ಲ, ಇದೆ ಸತ್ಯಸಾಗರ ಹರಿಶ್ಚಂದ್ರ. ಅವನು ಮಡದಿನ ಕರ್ಕೊಂಡು ಅರಮನೆಯನ್ನು ಬಿಟ್ಟು ಹೋಗೋ ಕಾಲಕ್ಕೆ ಪುಟ್ಟ ಹುಡುಗರೇ ಲೋಹಿತಾಶ್ವ, ಅವನನ್ನು ಹಿಂಬಾಲಿಸ್ತಾನೆ. ಅಪ್ಪಂಗೆ ಅನಿವಾರ್ಯ ಇತ್ತು, ಅಮ್ಮಂಗೂ ಅನಿವಾರ್ಯ ಇತ್ತು, ಹುಡುಗಂಗೇನು ಅನಿವಾರ್ಯ ಇತ್ತು ಹೇಳಿ? ಅವನಿಗೇನು ಯಾವುದೂ ನಿರ್ಬಂಧ ಇರಲಿಲ್ಲ. ಅಷ್ಟು ನಿರ್ಬಂಧ ಇರದೇ ಇದ್ದರೂ ಆ ಹುಡುಗ ಹಾದಿಯೊಳಗಡೆ ಇಟ್ಟ ಪುಕ್ಕಟ್ಟೆ ಅರವಟ್ಟಿಗೆ ನೀರನ್ನು ಕೇಳಿ ಕುಡಿಲಿಲ್ವಂತೆ. ಶೀಲ ಸೌರಭ ಅಂತ ಕರೀತಾರೆ. ಶೀಲ ಸೌರಭ. ಯಾಕೆ ಭಾರತ ದೊಡ್ಡದು, ಭಾರತೀಯ ಸಂಸ್ಕೃತಿ ದೊಡ್ಡದು, ಯಾಕೆ ನಾವು ಗರ್ವ ಪಡಬೇಕು ಅಂದರೆ ಇಂಥ ಕಾರಣಗಳಿಗಾಗಿ. ನಮ್ಮಲ್ಲಿ ಶಿಬಿ ಚಕ್ರವರ್ತಿ ಅಂತ ಒಬ್ಬ ರಾಜ ಇದ್ದ, ನೀವು ಕೇಳಿರ್ತೀರಿ. ತಮ್ಮ ಸಾಮ್ರಾಜ್ಯದ ಗಡಿಯೊಳಗಡೆ
ಗಾಯ ಮಾಡಿಕೊಂಡು ಬಿದ್ದ ಕಪೋತ ಪಕ್ಷಿಯ ಪ್ರಾಣ ಸಂರಕ್ಷಣೆಗಾಗಿ ತೊಡೆಯ ಮಾಂಸವನ್ನು ಕತ್ತರಿಸಿ ತಕ್ಕಡಿಯಲ್ಲಿ ಇಟ್ಟ ಅಂತ ಚರಿತ್ರೆಯಲ್ಲಿ ಬರೀತಾರೆ. ಯಾವ ಇದರಲ್ಲಿ ಕಾಣೋದಕ್ಕಿಂತ ಸಾಧ್ಯ ಇದೆ ಹೇಳಿ? ಇಂಥ ಅದೆಷ್ಟೋ ವಿಭೂತಿ ಪುರುಷರು, ಮಹಾತ್ಮರು ಸತ್ಯಸಂಧತೆಯನ್ನು, ಸಚ್ಚಾರಿತ್ರ್ಯವನ್ನು ಶಾಶ್ವತ ಮಾಡುವುದಕ್ಕಾಗಿ ದುಡಿದ ಸತ್ಫಲ ಭಾರತೀಯ ಸಂಸ್ಕೃತಿ ಮತ್ತು ಸೇವೆ. ಭಾರತೀಯ ಸಂಸ್ಕೃತಿಯ ದೊಡ್ಡ ಆದರ್ಶ ಯಾವುದು ಅಂದರೆ, ದೊಡ್ಡ ಲಕ್ಷಣ ಯಾವುದಂದರೆ ಸೇವೆ ಮತ್ತು ತ್ಯಾಗ. ಅದನ್ನೇ ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಬೆಳಗ್ಗೆ ಗುರುಗಳು ಹೇಳಿದರು. ಬೇರೆಯವರಿಗಾಗಿ. ವಿವೇಕಾನಂದರು ಅದನ್ನೇ ಹೇಳ್ತಾರೆ, ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಮೋರ್ ಡ್ಯಾಡ್ ದ್ಯಾನ್ ಅಲೈವ್. ಯಾರು ಇತರರಿಗಾಗಿ ಬದುಕಿದ್ದಾರೋ ಅವರು ಬದುಕಿದಂತೆ, ಇತರರು ಬದುಕಿದ್ದು ಜೀವಚ್ಛವ. ಎಷ್ಟು ಜನ ರಾಜರು, ಎಷ್ಟು ಜನ ರಾಣಿಯರು, ಎಷ್ಟು ಜನ ಸಾಮಾನ್ಯ ಸೇವಕರು, ಎಷ್ಟು ಜನ ಬಾಲಕರು, ಎಷ್ಟು ಜನ ಬಾಲಕಿಯರು, ಎಷ್ಟು ಜನ ಹೋರಾಟಗಾರರು, ಎಷ್ಟು ಜನ ಜ್ಞಾನಿಗಳು. ಅವರಿಗೆ ಅವರ ಆದ್ಯತೆಯೇ ಹಾಗಿತ್ತು, ತ್ಯಾಗ. ತ್ಯಾಗ ಅಂದರೆ ತ್ಯಾಗ. ಅದು ಅವ್ರಿಗೆ ಬೇರೆ ಆಲೋಚನೆಗಳು ಬರ್ತದ್ದೇ ಇಲ್ಲ. ನಿಮಗೆಲ್ಲ ಗೊತ್ತಿರುವಂಥದ್ದು ಒಂದು ಘಟನೆ ಹೇಳಬೇಕು ನಾನು. ಪುರಂದರದಾಸರು ಮೊದಲು ದೊಡ್ಡ ಶ್ರೀಮಂತರು, ರತ್ನದ ವ್ಯಾಪಾರಿ. ಒಮ್ಮೆ ವಿರಕ್ತಿ ಬಂತು, ರತ್ನದ ಕಡೆ ವಾಪಸ್ ನೋಡಲಿಲ್ಲ ಅವರು. ಮುತ್ತನೆಂದು ಮುಟ್ಲಿಲ್ಲ ಅವರು. ವಿರಕ್ತಿಗೆ, ವೈರಾಗ್ಯಕ್ಕೆ ಮತ್ತೊಂದು ಹೆಸರು ಅಂದರೆ ಪುರಂದರದಾಸರು ಅಂತ ಹೇಳುವಷ್ಟು ಮಟ್ಟಿಗೆ. ದಾಸರೆಂದರೆ ಪುರಂದರ ದಾಸರಯ್ಯ. ಒಮ್ಮೆ ಅವರು ಭಿಕ್ಷೆ ಬೇಡೋದಕ್ಕೆ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬರ್ತಾರೆ, ಅರಮನೆಗೆ ಬಂದಿರ್ತಾರೆ. ಅವರೆಲ್ಲ ಅವತ್ತು ಬೇಡಿ, ಅವತ್ತು ಮಾಡಿ, ಅವತ್ತೇ ನೀಡಿ, ಅವತ್ತೇ ಮುಗಿಸೋ ಜನ. ಕೃಷ್ಣದೇವರಾಯರ ಆಲೋಚನೆ ಏನು ಬರುತ್ತೆ ಅಂದರೆ, ಗುರುಗಳು ದೊಡ್ಡವರು, ಇವ್ರ ಕಷ್ಟ ದೂರ ಮಾಡಬೇಕು ಅಂತ ಅಕ್ಕಿ ಕಾಳಿನ ಜೊತೆ ಒಂದು 4 ವಜ್ರದ ಕಾಳು, 4 ಬಂಗಾರದ ಕಾಳು ಸೇರಿಸಿ ಜೋಳಿಗೆ ಒಳಗಡೆ ಹಾಕ್ತಾನೆ. ಪುರಂದರದಾಸರು ಮನೆಗೆ ಹೋಗಿ ಜೋಳಿಗೆನ ಅವ್ರು ಮಡದಿ ಕೊಡ್ತಾರಂತೆ. ಗೊತ್ತಾ ಪುರಂದರದಾಸರ ಮಡದಿ ಹೆಸರು? ಸರಸ್ವತಿ. ನಿಮಗೆ ಗೊತ್ತಿದೆ. ನಾನು ಯಾವುದಾದ್ರೂ ಶಾಲಾ ಕಾಲೇಜಿನಲ್ಲಿ ಹೀಗೆ ಹೋಗಿ ಕೇಳಿದರೆ ತಪ್ಪಿನೂ ಒಬ್ಬರು ಗೊತ್ತಿಲ್ಲ ಅಂತಲೇ ಹೇಳ್ತಾರೆ. ಯಾಕೆಂದರೆ ಯಾರೂ ಇಂಥದ್ದನ್ನು ಗಮನಿಸಲ್ಲ. ಇದನ್ನು ಗಮನಿಸಿ ಅಂತ ಹೇಳಿದ್ರೂ ದೊಡ್ಡ ದೊಡ್ಡ ಸಮಸ್ಯೆ ಇದೆ. ಈಗ ರಾಮಾಯಣ, ಮಹಾಭಾರತ, ವೇದ, ಉಪನಿಷತ್ತು, ಪುರಾಣ, ನೀವು ದಾಸರ ಬಗ್ಗೆ ಮಾತಾಡಿದರೆ ಬೇರೆ, ಶರಣರ ಬಗ್ಗೆ ಮಾತಾಡಿದರೆ ಬೇರೆ, ಉತ್ತರದವ್ರ ಬಗ್ಗೆ ಮಾತಾಡಿದರೆ ಬೇರೆ, ದಕ್ಷಿಣದವ್ರ ಬಗ್ಗೆ ಮಾತಾಡಿದರೆ ಬೇರೆ. ಕಲರ್ ಅವರು ಕಲರ್ ಬೇಡ, ನಾವು ಕಲರ್ ಇರಲಾರ್ದಂಗೆ ಇರೋಣ ಅಂತ ಇದನ್ನೆಲ್ಲ ಕೊಟ್ಟು ಹೋದರೆ ನಾವು ಕಲರ್ ಮಾಡ್ಕೊಂಡು ಕೂತಿದ್ದೀವಿ. ಕಲರ್ ಯಾವುದು ಬೇಡ ಅಂತ ಅವ್ರು ಹೇಳಿದ್ರು ಅದನ್ನೇ ನಾವು ಮಾಡ್ತಾ ಇರೋದ್ರಿಂದಲೇ ಈ ಗೊಂದಲ. ತಾಯಿ ಸರಸ್ವತಿ ಹೋಗಿ ಕೊಟ್ಟರು. ಆಕೆ ಅದನ್ನು ಮೊರದೊಳಗಡೆ ಹಾಕಿ ಸ್ವಚ್ಛ ಮಾಡಬೇಕಲ್ಲ, ಸ್ವಚ್ಛ ಮಾಡಿನೇ ಅಡುಗೆ ಮಾಡಬೇಕಲ್ಲ, ಮೊರದೊಳಗಡೆ ಹಾಕಿ ಕಾಳು ನೋಡಬೇಕು. ಮೊರದೊಳಗಡೆ ಸುರಿತಿದ್ದ ಹಾಗೆ ಆಕೆ ಗಮನಕ್ಕೆ ಬಂತು, ಅಕ್ಕಿಯೊಳಗಡೆ ಕಲ್ಲು ಸೇರಿದೆ ಅಂತ. ಕಲ್ಲು ಅಂದರೆ ಮುತ್ತು ರತ್ನ, ಅವ್ರಿಗೆ ಅದು ಕಲ್ಲು, ನಮಗದು ರತ್ನ. ನಮಗೆ ರತ್ನ ಆಗಿದ್ದಕ್ಕೆ ನಾವು ಅನ್ನನೂ ಕಳ್ಕೊಂಡಿದ್ದೀವಿ, ಅವರಿಗೆ ಕಲ್ಲಾಗಿದ್ದಕ್ಕೆ ಅವರು ಚಿನ್ನ ಅಂತಂದು ಅವ್ರ ಅಂಗಾಲಲ್ಲಿ ಹಾಕೋತಾ ಇದ್ರು. ಯಾವುದು ಬೇಡ ಅಂತ ಅವ್ರು ಓಡಿದ್ರೋ, ಅದು ಕೀರ್ತಿ ಇರಲಿ, ಸಂಪತ್ತಿರಲಿ, ಸ್ಥಾನ ಇರಲಿ, ಮಾನ ಇರಲಿ, ಅದು ಅವ್ರನ್ನ ಬಿಟ್ಟು ಎಂದೂ ಹೋಗಲಿಲ್ಲ. ಯಾವುದು ಬೇಕು ಅಂತ ನಾವು ದಡಪಡಿಸ್ತಾ ಇದ್ದೀವೋ ಅದು ಯಾವತ್ತೂ ನಮ್ಮ ಹತ್ರ ಬರ್ತಲೇ. ತಾಯಿ ಸರಸ್ವತಿ ಮೊರದೊಳಗಡೆ ಹಾಕ್ಕೊಂಡ್ರು. ಮೊರನೆಲ್ಲ ಹೀಗೆ 2-3 ಸರಿ ಮೇಲೆ ಹಿಂದೆ ಜಾರಿಸಿದ್ರು. ಗೊತ್ತಾಯಿತು. ಕೇಳಿದರು, ಎಲ್ಲಿಂದ ತಂದ್ರಿ? ರಾಜರ ಮನೆಗೆ ಹೋಗಿದ್ದೆ. ಭಿಕ್ಷೆ ಯಾರು ನೀಡಿದರು? ರಾಜ ನೀಡಿದರು. ಆಕೆ ಗೊತ್ತಾಯಿತು ಸೂಕ್ಷ್ಮಮತಿ. ಕಾಳನ್ನೆಲ್ಲ ತಗೊಂಡು ಇದ್ದ ಮುತ್ತು ರತ್ನ ಏನೇನಿತ್ತಲ್ಲ, ವಜ್ರದ ಹರಳೆಲ್ಲ, ಅದನ್ನೆಲ್ಲ ಚರಂಡಿಗೆ ಹಾಕಿದರು. ಅನ್ನ ಮಾಡಿದರು, ಊಟ ಮಾಡಿದರು, ನೀಡಿದರು, ಆರಾಮಿದ್ರು. ಮಾರನೇ ದಿನ ಬೆಳಗ್ಗೆ ಎದ್ದು ಮತ್ತೆ ಇವರು ಹೋದರು ಬೇಡ್ಕೊಳ್ಳೋದಕ್ಕೆ. ಅವತ್ತು ಅವ್ರ ಮನೆ ಮುಂದೆನೇ ಹೋದರು. ರಾಜ ಅಂದ್ಕೊಂಡ, ಓಹೋ ಇವರಿಗೆ ರುಚಿ ಹತ್ತಿದೆ. ಅಕ್ಷರಶಃ ಪುರಂದರದಾಸರಿಗೆ ರುಚಿ ಹತ್ತಿತ್ತು. ಆದರೆ ಅವ್ರಿಗೆ ಹಚ್ಚಿದ ರುಚಿ ಯಾವುದು ಅಂತ ಕೃಷ್ಣದೇವರಾಯನಿಗೆ ಗೊತ್ತಿರಲಿಲ್ಲ. ಅದಕ್ಕೆ ಮಾರನೇ ದಿನವೂ ಹಾಗೆ ನೀಡಿದರು. ಮನೆಯಲ್ಲೂ ಹಾಗೆ ಆಯಿತು. ಹಿಂಗೊಂದು ವಾರ ಆಯಿತು. ಒಂದು ವಾರ ಆದಮೇಲೆ ಕೃಷ್ಣದೇವರಾಯ ಮತ್ತು ವ್ಯಾಸರಾಯರು ಮಾತಾಡ್ಕೊಂಡು ಕೂತಿದ್ರು. ವ್ಯಾಸರಾಯರಿಗೆ ಕೃಷ್ಣದೇವರಾಯ ಹೇಳ್ದ, ನೋಡಿ ನೀವು ದೊಡ್ಡ ದೊಡ್ಡ ಮಾತು ಹೇಳ್ತೀರಿ. ಪುರಂದರದಾಸರು ಅಂದರೆ ವಿರಕ್ತಿ, ಪುರಂದರದಾಸರು ಅಂದರೆ ತ್ಯಾಗ, ಪುರಂದರದಾಸರು ಅಂದರೆ ವೈರಾಗ್ಯ ಅಂತ ಹೇಳ್ತೀರಿ. 7 ದಿನ ಆಯಿತು ಬಿಟ್ಟು ಬಿಡದೆ ಕಾಳಿನಲ್ಲಿ ನಾನು ರತ್ನ ಸೇರಿಸ್ಕೊಡ್ತಾ ಇದ್ದೀನಿ, ತಗೊಂಡು ಹೋಗಿ ಮನೆಯಲ್ಲಿ ಮುಚ್ಚಿಟ್ಕೋತಾ ಇದ್ದಾನೆ. ವ್ಯಾಸರಾಯರಂದರು, ಅವ್ರ ವಿಷಯದಲ್ಲಿ ಹಿಂಗೆ ಆಗೋದಕ್ಕೆ ಸಾಧ್ಯನೇ ಇಲ್ಲಲ್ಲ, ನಡೀರಿ ನೋಡೋಣ ಅಂತ ಇಬ್ಬರು ಸೇರಿ ಅವ್ರ ಮನೆಗೆ ಹೋದ್ರಂತೆ.
ಮನೆ ಮುಂದೆ ಸರಸ್ವತಿ ಕೂತಿದ್ರಂತೆ, ಒಳಗಡೆ ಪುರಂದರದಾಸರಿದ್ರಂತೆ. ಇವರಿಬ್ಬರನ್ನು ಸ್ವಾಗತ ಮಾಡಿದ್ರಂತೆ, ಕುಶಲೋಪರಿ ಎಲ್ಲ ಆಯ್ತಂತೆ. ಕಾಳು ತಂದ ಕತೆ ಕೇಳಿದ್ರಂತೆ, ಮತ್ತು ಇದೆಯಲ್ಲಿ ಅಂತ ಕೇಳಿದ್ರಂತೆ. ಆವಾಗ ಸರಸ್ವತಿ ತಾಯಿ ಹೇಳಿ, ಪುರಂದರದಾಸರಲ್ಲ ಸರಸ್ವತಿ ತಾಯಿ ಹೇಳಿದಂತೆ, ಯಾರೋ ದಡ್ರು ಕಾಳಿನ ಜೊತೆ ಕಲ್ಲು ಸೇರಿಸಿ ಕೊಟ್ಟಿದ್ರು, ಮೂರಿಗೆ ಸುರಿದಿದ್ದೀನಿ, ಗೊತ್ತಾದ್ರೆ ಹೇಳಿ ಬಂದು ಆರಿಸ್ಕೊಂಡು ಹೋಗಲಿ ಅಂದ್ರಂತೆ. ಏನು ಅಂದರೆ ನಮ್ಗೆ ಯಾಕೆ ಈ ಕಲ್ಪನೆ ಬರ್ತಾ ಇಲ್ಲ ಅಂತ. ನಾವು ಹೇಳೋದ್ರಲ್ಲಿ, ಓದೋದ್ರಲ್ಲಿ, ಕೇಳೋದ್ರಲ್ಲಿ, ಪ್ರತಿಪಾದನೆ ಮಾಡೋದ್ರಲ್ಲಿ, ಆರಾಧನೆ ಮಾಡೋದ್ರಲ್ಲಿ ನಿಸ್ಸೀಮರು. ಜಗತ್ತಿನಲ್ಲಿ ನಮ್ಮನ್ನು ಬಿಟ್ಟರೆ ಯಾರೂ ಸಿಗೋದಿಲ್ಲ. ಇಂಥವೇನಾದರೂ ಭಾಷಣ ಕೇಳೋದಕ್ಕೆ ನಮ್ಗೆ ಅವಕಾಶ ಕೊಟ್ಬಿಟ್ರೆ ಮುಂದೆ ಕೂತವ್ರು ಎಲ್ಲ ಆಗಿಂದಾಗ ತೀರ್ಮಾನ ಮಾಡ್ತಾರೆ, ನಾವು ಇನ್ಮೇಲೆಲ್ಲ ಭಾರತೀಯ ಸಂಸ್ಕೃತಿ ಹೆಂಗೈತೋ ಹಂಗೆ ಬದುಕ್ತೀವಿ ಅಂತ. ಆದರೆ ಅಕ್ಷರಶಃ ಆಚರಣೆ ಒಳಗಡೆ ಏನಿದೆ ಹೇಳಿ? ಗುರುಗಳು ಮುಂಜಾನೆ ಇಲ್ಲಿ ಕೂತಾಗ ಒಂದು ಮಾತು ಹೇಳ್ತಾ ಇದ್ರು, ನಮ್ಮ ಅಂಗಿ ನಮ್ಮ ಶರಾಯಿ ನಮ್ಮದಲ್ಲ, ನಮ್ಮ ಊಟ ಮಾಡೋ ಪದ್ಧತಿ ನಮ್ಮದಲ್ಲ, ಆದರೂ ನಾವು ಭಾಳ ಜೋರಾಗಿ ಹೇಳ್ತೀವಿ ನಾವು ಭಾರತೀಯರು. ಅವ್ರು ಇನ್ನೊಂದು ಮಾತು ಯಾವುದೋ ಕಾರಣಕ್ಕೆ ಹೇಳಿದರು, ಮಲಗಿದವರನ್ನು ಎಚ್ಚರ ಮಾಡ್ಬೋದು, ಮಲಗಿದಂತೆ ನಟಿಸೋರನ್ನಲ್ಲ ಅಂತ. ನಾವೆಲ್ಲ ಭಾರತೀಯ ಸಂಸ್ಕೃತಿಯನ್ನು ಆರಾಧಿಸುವವರ, ಆಚರಿಸುವವರ, ಹಾಗೆ ನಟಿಸುವ ಜನ. ನಾವಿನ್ನೆಲ್ಲಿ ಸಂಸ್ಕೃತಿ ಉಳಿಸೋದಕ್ಕೆ ಬೆಳೆಸೋದಕ್ಕಾಗುತ್ತೆ ಹೇಳಿ? ಒಬ್ಬೊಬ್ಬ ಶರಣ, ಒಬ್ಬೊಬ್ಬ ಮಹಾತ್ಮ, ಒಬ್ಬೊಬ್ಬ ಯೋಗಿ, ಒಬ್ಬೊಬ್ಬ ಸಂತ ಹೇಳಿರೋ ಮಾತಿನಲ್ಲಿ ಒಂದೊಂದು ಮಾತು, ಭಾಳ ಬೇಡ, ಒಂದೊಂದು ಮಾತು, ಒಂದೊಂದು ಅಂಶನ ನಮ್ಮ ಜೀವನದಲ್ಲಿ ನಾವು ಪಾಲನೆ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಸಂಸ್ಕೃತಿ ಮೂರ್ತಿವೆತ್ತಂತೆ ನಾವು ಬದುಕಬಹುದು. ಅದು ನಮ್ಮ ಸಂಸ್ಕೃತಿಯ ಪ್ರಧಾನ ಲಕ್ಷಣ. ನಾನು ಹೇಳಿದ್ನಲ್ಲ, ತ್ಯಾಗ ಮತ್ತು ಸೇವೆ ಅಂತ. ಭಾರತೀಯ ಮಡಲಿನಲ್ಲಿ ಹುಡಿಯಾಗೋದಕ್ಕೆ ಅದೆಷ್ಟು ಜನ ಹಿಂಡಾಗಿ ಬಂದು ಸೇರಿದ್ದಾರೆ ಅಂತ ಕೇಳಿದರೆ ನಿಮ್ಗೆ ಆಶ್ಚರ್ಯ ಆಗಬೇಕು. ರಾಣಾ ಸಂಗ್ರಾಮ್ ಸಿಂಹ ಅಂತ ಒಬ್ಬ ರಾಜ ಇದ್ದ ಉತ್ತರ ಭಾರತದಲ್ಲಿ. 13, 14, 15, 16, 17ನೇ ಶತಮಾನ ಅಂದರೆ ಅತ್ಯಂತ ವಿರೋಚಕ ಶತಮಾನ ಜಗತ್ತಿನ ಇತಿಹಾಸದಲ್ಲಿ. ಅದರಲ್ಲೂ ಉತ್ತರ ಭಾರತದ ಯಾವ ತುದಿನೂ ಕೂಡ ಶಾಂತವಾಗಿರಲಿಲ್ಲ ಆ ಕಾಲಘಟ್ಟದಲ್ಲಿ. ಅಂಥ ಹೊರಗಿನ ದಾಳಿಗಳು, ವಿಪ್ಲವಗಳು, ಹೊರಗಿಂದ ದಾಳಿ, ಒಳಗಿಂದ ವಿಪ್ಲವ. ಇದನ್ನು ಕಾಪಾಡ್ಕೋಬೇಕು, ಈ ಅಸ್ಮಿತೆಯನ್ನು ಮಣ್ಣುಗೂಡೋದಕ್ಕೆ ಬಿಡಬಾರದು ಅಂತ ಎಷ್ಟು ಜನ ದುಡಿದಿದ್ದಾರೆ ಗೊತ್ತಾ? ಎಷ್ಟು ಶೌರ್ಯ ಕುಸುಮಗಳು, ಎಷ್ಟು ಪ್ರೇಮ ಕುಸುಮಗಳು ಬಾಡಿ ಹೋಗಿದ್ದಾವೆ. ರಾಣಾ ಸಂಗ್ರಾಮ್ ಸಿಂಹ ಮಹಾ ಹೋರಾಟಗಾರ. ಇತಿಹಾಸಕಾರ ಬರೀತಾರೆ, ಅವನ ಶರೀರದ ಮೇಲೆ 80ಕ್ಕೂ ಹೆಚ್ಚು ಗಾಯಗಳಿದ್ದವನು. ಅವನು ತನ್ನ ಆಸ್ಪಾಸಿದ್ದವ್ರಿಗೆ ಹೇಳ್ತಿದ್ದಂತೆ, ಇವು ಗಾಯಗಳಲ್ಲ, ಸ್ವಧರ್ಮವನ್ನು ಮತ್ತು ಸ್ವಮಣ್ಣನ್ನು ಉಳಿಸಿಕೊಳ್ಳೋದಕ್ಕಾಗಿ ಭಗವಂತ ನನ್ನ ಶರೀರಕ್ಕೆ ಧರಿಸಿರುವಂಥ ಫಲಕಗಳು. ಏನ್ರಿ, ಶರೀರದ ಭಾಗ ಗಾಯ ಆಗಿ ತೊಂದರೆ ಕೊಡ್ತಿದ್ರೆ ಅದನ್ನು ಸ್ವಧರ್ಮನ ಉಳಿಸೋದಕ್ಕೆ ಧರಿಸಿರುವಂಥ ಫಲಕ ಅಂತ ಹೇಳೋ ರಾಜರಿದ್ದರು ಅಂದರೆ. ಇನ್ನೊಂದು ಕಡೆ ಯಾರೋ ಬರೀತಾರೆ, ಸತ್ಯನೋ ಸುಳ್ಳು ಗೊತ್ತಿಲ್ಲ, ಒಂದು ಯುದ್ಧದಲ್ಲಿ ಬಾಬರ್ ಜೊತೆ ಹೋರಾಡಬೇಕಾದ್ರೆ ಒಂದು ಕಣ್ಣು, ಒಂದು ಕೈ, ಒಂದು ಕಾಲಿಗೆ ಊನ ಆಯಿತು, ಆದರೂ ಕತ್ತಿನ ಕೆಳಗಡೆ ಇರಲಾರ್ದೆ ವೈರಿನ ಸಂಹರಿಸೋದಕ್ಕೆ ಆತ ತಯಾರಿಯಾಗಿದ್ದಾನೆ. ರಾಣಾ ಸಂಗ್ರಾಮ್ ಸಿಂಹ. ಅವನ ಹೆಂಡತಿ ಬೇಗ ತೀರ್ಕೊಂಡಿರ್ತಾಳೆ, ಅವನಿಗೊಂದು ಮಗು ಇರುತ್ತೆ ಜಯಸಿಂಹ. ಅವನು ತೀರ್ಕೊಂಡ್ಬಿಡ್ತಾನೆ. ಮಗುನ ಉಪಚಾರ ಮಾಡಬೇಕಲ್ಲ, ಮಗುನ ಉಪಚಾರ ಮಾಡೋ ಸಲುವಾಗಿ ಒಬ್ಬ ದಾದಿನ ಅಪಾಯಿಂಟ್ ಮಾಡ್ತಾರೆ, ನರ್ಸ್. ಆಕೆಗೆ ಏನು ಹೇಳಿರ್ತಾರೆ ಅಂದರೆ, ಮಗು ಅಳಲಾರದ ಹಾಗೆ, ಆರೋಗ್ಯ ಕೆಡಲಾರದ ಹಾಗೆ ಉಸಾಬರಿ ಮಾಡೋದು ನಿನ್ನ ಕೆಲಸ. ಮಗು ದೊಡ್ಡದಾಗೋವರೆಗೂ ರಾಜ್ಯಭಾರ ನೋಡ್ಕೊಳ್ಳೋದಕ್ಕೆ ಮಂತ್ರಿಗೆ ಹೇಳಿರ್ತಾರೆ, ಬನವೀರ ಅಂತ ಅವನ ಹೆಸರು. ಒಂದು 6-8 ತಿಂಗಳು ಎಲ್ಲ ಚೆನ್ನಾಗಿ ಇರುತ್ತೆ. ಒಂದು 6-8 ತಿಂಗಳಾದಮೇಲೆ ಬನವೀರ್ನ ಆಲೋಚನೆಗಳಲ್ಲಿ ವಿಕೃತಿ ಸೇರಿಕೊಳ್ಳುತ್ತೆ. ಯಾವಾಗ ನಮ್ಮ ಆಲೋಚನೆಯಲ್ಲಿ ವಿಕೃತಿ ಸೇರಿಕೊಳ್ಳುತ್ತೋ ಆವಾಗ ಸಂಸ್ಕೃತಿ ಮಣ್ಣುಗೂಡುತ್ತೆ. ಯಾವಾಗ ನಮ್ಮ ಆಲೋಚನೆಗಳಲ್ಲಿ ಪ್ರಕೃತಿ ನಳನಳಿಸುತ್ತೋ ಆವಾಗ ಸಂಸ್ಕೃತಿ ಅರಳುತ್ತೆ. ನಮ್ಮ ಆಲೋಚನೆಗಳು ಸದಾಕಾಲ ಪ್ರಕೃತಿ ಜೊತೆ ಬೆರಿಬೇಕಷ್ಟೆ. ಅವನಿಗೆ ಬನವೀರನಿಗೆ ದುರಾಲೋಚನೆ ಬರುತ್ತೆ, ಈ ಹುಡುಗನ ಪೋಷಣೆ ಮಾಡಿ, ನಾನು ರಾಜ್ಯಭಾರ ಮಾಡಿ, ಇವನು ದೊಡ್ಡವನು ಮಾಡಿ, ಇವನಿಗೆಲ್ಲ ಕೊಟ್ಟರೆ ನನಗೇನು ಸಿಗ್ತದೆ, ಏನಾದರೂ ಮಾಡಿ ಇವನ್ನೇ ಇರಲಾರ್ದಂಗೆ ಮಾಡಿಬಿಟ್ರೆ ರಾಜ್ಯನೇ ನಾನು ಹೊಡಿಬೋದಲ್ಲ ಅಂತ ಆಲೋಚನೆ ಮಾಡಿ ಒಂದು ಗುಪ್ತ ಉಪಾಯ ಮಾಡಿ ಆ ಶಿಶು ಹತ್ಯೆಗೆ ಒಂದು ಆಲೋಚನೆ ಮಾಡ್ತಾನೆ. ಹೆಂಗೋ ಏನೋ ಈ ವಿಚಾರ ಆ ದಾದಿಗೆ ಗೊತ್ತಾಗುತ್ತೆ, ದಾಸಿ. ಆಕೆ ಅಂತಾಳೆ, ಏನಾದರೂ ಆಗಲಿ ರಾಜಕುಮಾರ ಉಳಿಬೇಕು, ರಾಜಧರ್ಮ ಉಳಿಬೇಕು, ರಾಜ ಪ್ರತ್ಯಕ್ಷ ದೇವತಾ ಅಂತ ಜನ ಅಂದರೆ ಸಾವೇ ಮುನಿಸೆ ಪಾಜಮಾಮ ಅಂತ ರಾಜರಂದಿದ್ದಾರೆ ಈ ಮಣ್ಣೊಳಗಡೆ. ಸಾವೇ ಮುನಿಸೆ ಪಾಜಮಾಮ ಅಂದವನು ಅಶೋಕ ಚಕ್ರವರ್ತಿ, ಪ್ರಜೆಗಳೇ ನನ್ನ ಮಕ್ಕಳು ಅಂತ. ಎಂಥ ಸಂಬಂಧ ಇತ್ತು ನೋಡಿ. ಈಗಿನ ಸಂಬಂಧದ ಬಗ್ಗೆ ನಾನು ಹೇಳ್ತಾ ಇಲ್ಲ. ಈಗಿನ ಸಂಬಂಧ
500ರಿಂದ ಚಾಲೂ ಆಗ್ತದೆ, 2000ಕ್ಕೆ ಮುಗೀತದೆ. ನೀವು ಅದ್ರಾಗಿಲ್ಲ ಅಂದ್ರೆ ನಿಮಗೇನು ತಲೆಗೆ ಹಚ್ಕೋಬೇಡ. 500ದಿಂದ ಸ್ಟಾರ್ಟ್. ಈಗ ಒಂದೊಂದು ಊರಾಗ 100 ರೂಪಾಯಿಗೂ ನಿಂತದ್ದು, ಅಥವಾ ಮಧ್ಯಾಹ್ನದೊಂದು ಊಟ ಆದರೂ ಮುಗೀತು. ರಾಜ ಮತ್ತು ಪ್ರಜೆ ಸಂಬಂಧ, ಒಂದು ಜೈಗೆ, ಒಂದು ಜೈಕಾರಕ್ಕೆ ಎಲ್ಲನೂ ಮಾರ್ಕೊಳ್ಳೋದಕ್ಕೆ ನಾವು ಸಿದ್ಧ ಆಗಿದೆ. ಹಿಂದೊಂದು ಕಾಲಕ್ಕೆ ಸ್ವತಃ ರಾಜ ತಪ್ಪು ಮಾಡಿದರೂ ಪ್ರಜೆ ಎದುರುಗಡೆ ನಿಂತು ಪ್ರಣಾಮ ಮಾಡಿ ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ನಿವೇದನೆ ಮಾಡ್ತಾ ಇದ್ದ. ಇಂದು ಯಾರಿಗಂತ ಧೈರ್ಯ ಇದೆ ಹೇಳಿ? ನಮ್ಮನ್ನು ನಾವು ಮಾರ್ಕೊಂಡ ಮೇಲೆ ಧೈರ್ಯ ಎಲ್ಲಿರುತ್ತೆ? ಬನ್ವೀರ್ನ ಉಪಾಯ ದಾದಿಗೆ ಗೊತ್ತಾಯಿತು. ರಾಜನ ಉಳಿಸಬೇಕು ಅಂತ ಆಲೋಚನೆ ಮಾಡಿದ್ಲು. ಅಂತೂ ಇಂತೂ ಅವ್ರು ಹತ್ಯೆ ಮಾಡೋ ದಿನ ಎಲ್ಲ ಗೊತ್ತಾಯಿತು. ಆಕೆ ಏನು ಉಪಾಯ ಮಾಡಿದ್ಲು ಅಂದರೆ, ಸ್ವತಃ ತನ್ನ ಕರುಳು ಕುಡಿಗೆ ರಾಜಕುಮಾರನ ಪೋಷಾಕ ಹಾಕಿ ರಾಜಕುಮಾರ ಮಲಗೋ ಜಾಗ ಒಳಗಡೆ ಮಲಗಿಸ್ಬಿಟ್ರು. ಮತ್ತು ದುಷ್ಟ ಬನ್ವೀರ ಬಂದು ಹತ್ಯೆ ಮಾಡೋ ಕಾಲಕ್ಕೆ ಅದೇ ಕೊಠಡಿ ಮುಂದೆ ನಿಂತು ನೋಡ್ತಾ ಇದ್ರು. ಇತಿಹಾಸಕಾರ ಬರೀತಾಳೆ, ಕರುಳ ಕುಡಿಯನ್ನೇ ಕಣ್ಣು ಮುಂದೆ ಹತ್ಯೆ ಮಾಡುವಾಗಲೂ ಪನ್ನಾದಾಸಿಗೆ ಅಳಲಾರದ ಸಂದರ್ಭ. ಅത്രೇ ಗೊತ್ತಾಗುತ್ತೆ. ಹತ್ಯೆ ಆದಮೇಲೆ ಅವ ಹೇಳಿದಂತೆ ಅದನ್ನೆಲ್ಲ ತುಂಬಿ ಹೊಳೆಗೆ ಚೆಲ್ಲು ಅಂತ. ಆ ತುಣುಕುಗಳನ್ನೆಲ್ಲ ಒಂದು ಮಡಿಕೆಯಲ್ಲಿ ತುಂಬಿ ಹೊಳೆಗೆ ತೊಗೊಂಡು ಹೋಗ್ತಾಳೆ. ಒಂದು ಕಡೆ ಕರಳು ಕುಡಿಯ ತುಣುಕುಗಳನ್ನು ಹೊಳೆಗೆ ಚೆಲ್ಲಿ, ಮತ್ತೊಂದು ಕಡೆ ರಾಜಕುಮಾರನ ಮತ್ತೊಂದು ಗಡಿಯೊಳಗಡೆ ಇಟ್ಟು ಉಪಾಯ ಮಾಡಿ ಸಂರಕ್ಷಣೆ ಮಾಡಿ ದೊಡ್ಡವನು ಮಾಡಿಸಿ ಆ ಸಾಮ್ರಾಜ್ಯನ ಕಾಪಾಡ್ತಾಳೆ. ಆಕೆ ಹೆಸರು ಪನ್ನಾದಾಸಿ. ನಮ್ಮ ಸಂಸ್ಕೃತಿ ಅಂದರೆ ಇಂಥ ಸಾವಿರಾರು ಪನ್ನಾದಾಸಿಯರ ತ್ಯಾಗದ ಫಲಶ್ರುತಿ. ಅವ್ರು ಬದುಕಿದ್ದು ಅದಕ್ಕೆ. ಆಕೆಗೇನು ಅಧಿಕಾರನೂ ಸಿಗಲಿಲ್ಲ, ಸ್ಥಾನನೂ ಸಿಗಲಿಲ್ಲ, ಮಾನದ ಅಪೇಕ್ಷೆ ಆಕೆಗೆ ಇರಲೇ ಇಲ್ಲ. ಆಕೆಗೆ ಎಂಥ ಧ್ಯೇಯ ಇತ್ತು, ಎಂಥ ಧ್ಯೇಯಾನುಸಂಧಾನ ಇತ್ತು ಅಂದರೆ ಅದಕ್ಕೋಸ್ಕರನೇ ಜೀವನನ ಮುಡುಪಿಡಬೇಕು ಅಂತಿತ್ತು. ಆ ಜಯಸಿಂಹನೇ ಮುಂದೆ ದೊಡ್ಡವನಾಗ್ತಾನೆ, ಆಳ್ವಿಕೆ ಮಾಡ್ತಾನೆ. ಆ ಜಯಸಿಂಹನಿಗೆ ಹುಟ್ಟಿದ ಮಗನೇ ಮಹಾರಾಣಾ ಪ್ರತಾಪ್. ಮಹಾರಾಣಾ ಪ್ರತಾಪ್ ಹಳದಿಘಾಟ್ ಕದನದಲ್ಲಿ ಕುದುರೆ ಚೇತಕ್ ಮೇಲೆ ಕೂತ್ಕೊಂಡು ಹೋರಾಡಿ ಯುದ್ಧ ಮಾಡಬೇಕಾದ್ರೆ ಎಂಥ ವಿರೋಚಕ ಸನ್ನಿವೇಶ ಹೇಳಿ. ಅವನದೊಂದು ದೊಡ್ಡ ಕಥೆ ಇದೆ. ಒಂದಿನ ಯುದ್ಧ ನಡೆದಾಗ, ಹಳದಿಘಾಟ್ ಕದನ ನಡೆದಾಗ, ಒಬ್ಬ ಸೈನಿಕ ಒಂದು ಕುದುರೆ ಮುಂದೆ ಕೈ ಮಾಡ್ತಾನಂತೆ. ನಿಲ್ಲಿಸಿ ಸ್ವಾಮಿ ನಿಲ್ಲಿಸಿ. ಬೀಡ್ ಸಾಲ ಅವನ ಹೆಸರು. ಬುಡಕಟ್ಟಿನ ಮನುಷ್ಯ. ಯಾಕೋ ರಾಜ ಕೇಳ್ತಾನೆ. ಹಿಂದೆಂಥ ಪರಿಸ್ಥಿತಿ ಇತ್ತು ಅಂದರೆ, ಯಾವಾಗಲೇ ಪ್ರಜೆಗಳು ಬಂದು ರಾಜರನ್ನ ಭೇಟಿ ಆಗಬೇಕು ಅಂದರೆ ಅವ್ರಿಗೆ ಯಾವುದೂ ಅಡೆತಡೆ ಇರಲಿಲ್ಲ. ಈಗ ಪಾಸ್ ಬೇಕು, ಮತ್ತು ಪಾಸ್ ತೊಗೊಂಡವ್ರು ಏನು ಬ್ಲಾಸ್ಟ್ ಮಾಡ್ತಾರೋ ಗೊತ್ತಾಗಲ್ಲ. ನಮ್ಮ ಮೈಸೂರಿನಾಗ ನಿಂತು ಈ ಮಾತು ಹೇಳೋದು ಭಾಳ ಕಷ್ಟ ಆಗ್ತದೆ. ಪಾಸ್ ತೊಗೊಂಡು ಏನಾರ ಬ್ಲಾಸ್ಟ್ ಮಾಡಿದರೆ ಏನು ಮಾಡೋದು? ಈಗ ಪಾಸ್ ಕೊಡೋದು ಬಂದ್ ಮಾಡಿದ್ದಾರೆ. ಯಾವಾಗಾರ ವಿಚಾರ ಮಾಡಿರಿ, ಪಾಸು ಬ್ಲಾಸ್ಟ್. ಅಶೋಕ್ ಚಕ್ರವರ್ತಿನ ಯಾರೋ ಕೇಳ್ತಾರೆ, ನೀನೇನು ಕೇಳ್ತೀಯ ಅಕಸ್ಮಾತ್ ದೇವ್ರ ಭೇಟಿ ಆದರೆ? ಅಶೋಕ್ ಚಕ್ರವರ್ತಿ ಹೇಳ್ತಾನಂತೆ, 24 ತಾಸು ಇದೆಯಲ್ಲ ದಿನಕ್ಕೆ, ಅದನ್ನು 25 ಮಾಡು ಅಂತ ಕೇಳ್ತೀನಿ. ಯಾಕೆ ಅಂದರೆ ಪೂರ್ಣ ಪ್ರಮಾಣದ ನನ್ನ ಪ್ರಜೆಗಳ ಕಷ್ಟನ ದೂರ ಮಾಡೋದಕ್ಕಾಗಿಲ್ಲ. ಏನು ರಾಜ? ಹರ್ಷವರ್ಧನ ಅಂತ ಒಬ್ಬ ರಾಜ ಇದ್ದ. 5 ವರ್ಷಕ್ಕೊಂದು ಸರಿ ತನ್ನ ಸಾಮ್ರಾಜ್ಯದ ಎಲ್ಲ ಭಾಂಡಾರನ್ನು ಖಾಲಿ ಮಾಡಿ ಪ್ರಜೆಗಳಿಗೆ ದಾನ ಮಾಡ್ತಿದ್ದಾನೆ. ಅಂಥ ಪ್ರಜೆಗಳು, ಅಂಥ ರಾಜರು. ಯುದ್ಧ ನಡೆದಿದೆ, ಸುತ್ತಮುತ್ತ ಕತ್ತಿಗಳು ಝಳಪಳಿಸ್ತಾ ಇದೆ. ನಡು ರಣರಂಗದೊಳಗಡೆ ಒಬ್ಬ ಸೈನಿಕ ಬಂದು ಮಹಾರಾಣಾ ಪ್ರತಾಪಿಗೆ ಕೈ ಮಾಡ್ತಾನೆ. ನಿಲ್ಲಿಸಿ ಕುದುರೆ ನಿಲ್ಲಿಸಿ. ಯಾಕೋ ಏನು ಬೇಕು? ಏನೂ ಇಲ್ಲ, ನಂದೊಂದು ಬೇಡಿಕೆ ಇದೆ, ನೀವು ಅದನ್ನು ಪೂರ್ಣ ಮಾಡಬೇಕು. ಹುಚ್ಚ, ಎಂಥ ಸಂದರ್ಭ ನಡೆದಿದೆ, ಎಂಥ ಸನ್ನಿವೇಶ ಇದೆ, ಈಗೇನು ನಿನ್ನ ಬೇಡಿಕೆ? ಸುಮ್ಮನೆ ನೀವೇನು ಹೇಳಿದಿರಿ? ನಿಮಗೆ ಯಾವಾಗ ಏನು ಬೇಕಾದರೂ ಬಂದು ಕೇಳು ಅಂತ ಹೇಳಿದಿರ್ತಾನೆ. ನಂಗೆ ಈಗಿಂದ ಈಗ ಬೇಕು. ಅವ ಎಂಥ ಹಠಮಾರಿ ಇರಬೇಕು? ಹಿಂಗೆ ಹಠನ ಎಲ್ಲರ ಮುಂದೆ ಎಲ್ಲರೂ ಮಾಡೋದಕ್ಕಾಗುತ್ತಾ? ಮಕ್ಕಳು ಅವನ ಮುಂದೆ ಹಠ ಮಾಡ್ತಾರಲ್ಲ, ಹಂಗೆ ಊರವ್ರ ಮುಂದೆ ಹೋಗಿ ಮಾಡೋಕ್ಕಾಗುತ್ತಾ? ಅಂದರೆ ತಾಯಿ ಮಕ್ಕಳ ಸಂಬಂಧ ಅದು ರಾಜ ಪ್ರಜಾ ಸಂಬಂಧ. ಅಂದರೆ ರಾಜ ಕೇಳ್ತಾನೆ, ಏನು ಬೇಕು ಹೇಳಪ್ಪ, ಸಮಯ ಆಗಿದೆ. ಸ್ವಾಮಿ, ನಿಮ್ಮ ತಲೆ ಮೇಲೆ ಮುಂಡಾಸು ಇದೆಯಲ್ಲ, ಮುಂಡಾಸು ಅಂದರೆ ರುಮಾಲ್, ಅದನ್ನು ಕೊಡಿ ನನ್ನ ಕಡೆ. ನನಗೆ ಹುಚ್ಚ, ಈ ಮುಂಡಾಸ್ಗೋಸ್ಕರ ಸಮಯ ವ್ಯರ್ಥ ಮಾಡ್ತಾ ಇದೆಯಾ? ಏನು ಸಿಗುತ್ತೋ ಇದರಿಂದ ನಿನಗೆ? ಬೀಡ್ ಸಾಲ ಹೇಳ್ತಾನೆ, ಸ್ವಾಮಿ ಅದನ್ನು ನಾನು ತಗೊಂಡ್ರೆ ನನಗೇನು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಈ ಭೂಮಿಗೆ, ಈ ನೆಲಕ್ಕೆ ಮಹಾರಾಜ ಉಳಿತಾನೆ. ಯಾಕೆ ಅಂದರೆ ಆ ಮುಂಡಾಸ್ ನಾನು ಸುತ್ಕೊಂಡು ನಾನು ಕುದುರೆ ತೊಗೊಂಡು ಓಡಿ ಹೋಗ್ತೀನಿ, ವೈರಿಗಳೆಲ್ಲ ನಾನೇ ರಾಜ ಅಂತ ನನ್ನನ್ನು ಬೆನ್ನಟ್ತಾರೆ, ನೀವು ಉಳಿತೀರಿ. ನೀವು ಉಳಿಯೋದಕ್ಕಿಂತ ದೊಡ್ಡ ಬಹುಮಾನ ಯಾವುದಿದೆ? ಇಂಥವ್ರು ಎಷ್ಟು ಜನ ಹೇಳ್ಬೋದು ಹೇಳಿ? ಛತ್ರಪತಿ ಶಿವಾಜಿ ಮಹಾರಾಜ ಕಾಲದಲ್ಲೂ ಇಂಥದ್ದೊಂದು ಘಟನೆ ನಡೀತದೆ. ಸುತ್ತ ಅವರು ಕೋಟೆನ ವೈರಿಗಳಿಗೆ ಘೇರಾವ ಹಾಕಿದಾಗ ಇನ್ನೇನು ಛತ್ರಪತಿ ಶಿವಾಜಿ ಮಹಾರಾಜರು ವೈರಿಗಳು ವಶ ಆಗ್ತಾರೆ ಅನ್ನೋ ಸನ್ನಿವೇಶ ನಿರ್ಮಾಣ ಆಗಿರುತ್ತೆ. ಒಬ್ಬ ಯಾರೋ ಉಪಾಯ ಕೊಡ್ತಾರೆ. ಥೇಟ್ ನಿಮ್ಮ ಹೋಲಿಕೆನೇ ಇರುವಂಥ ಒಬ್ಬ ವ್ಯಕ್ತಿ ಇದ್ದಾರೆ ಈ ಊರಲ್ಲಿ. ಅವ್ರು ಯಾರು ಅಂದರೆ ಕ್ಷೌರ ಮಾಡೋರು, ಕಟಿಂಗ್ ಮಾಡೋರು.
ನಿಮ್ಮ ಹಾಗೆ ಇದೆ. ನಾವು ಅವ್ನು ಕೇಳ್ತೀವಿ, ಅವ್ನು ಹೋಗಿ ಕೇಳ್ತಾರಂತೆ, ನೀನೊಂದು ಉಪಾಯ ಮಾಡ್ತೀಯಾ, ಶಿವಾಜಿ ಮಹಾರಾಜರ ವೇಷ ಹಾಕ್ಕೋಬೇಕು. ಅವರೇ ಇದಕ್ಕಿಂತ ದೊಡ್ಡದ ಅವಕಾಶ ಯಾವುದಿದೆ? ಅವ ಕೆಲಸ ಎಲ್ಲ ಬಿಟ್ಟು ಬರೋದಕ್ಕೆ ರೆಡಿ ಆಗ್ತಾನೆ. ಅವ್ರು ಹೇಳ್ತಾರೆ, ಶಿವಾಜಿ ಮಹಾರಾಜರ ವೇಷ ಹಾಕ್ಕೊಂಡ್ರೆ ಏನು ಬಹುಮಾನ ಸಿಗುತ್ತೆ ಗೊತ್ತಾ? ಅವ ಅಂದ, ಏನು ಸಿಗುತ್ತೆ? ಪ್ರಾಣ ಹೋಗುತ್ತೆ. ಅರೆ ಚಲಿಯೇ, ಪ್ರಾಣ ಯಾವ ಲೆಕ್ಕ, ಚಲಿಯೇ ಅಂತಾನೆ. ನಿಮ್ಗೆ ಆಶ್ಚರ್ಯ ಆಗಬೇಕು, ವೈರಿಗಳಿಗೆ ಮೋಸ ಮಾಡೋದಕ್ಕೆ ಹೆಣದ ಕುತಂತ್ರದಿಂದ ಮೇನೆಯೊಳಗಡೆ ಕ್ಷೌರ ಮಾಡೋ ಮನುಷ್ಯನನ್ನು ಶಿವಾಜಿ ಮಹಾರಾಜನ ಹಾಗೆ ವೇಷ ಹಾಕ್ಕೊಂಡು ಓಡಿಸೋದ್ರೆ ವೈರಿಗಳೆಲ್ಲ ಅವನ್ನ ಬೆನ್ನತ್ತಾರೆ, ಶಿವಾಜಿ ತಪ್ಪಿಸ್ಕೋತಾನೆ. ವೈರಿಗಳು ಅವನ ಮೇಣೆಯನ್ನು ಹಿಡಿದು ಕೆಳಗೆ ಇಳಿಸಿ ಅವನಿಗೆ ಈಟಿಯಿಂದ ಕತ್ತಿಯಿಂದ ಇರೀತಾರೆ, ಎಲ್ಲ ಓಡಿ ಹೋಗ್ತಾರೆ. ಜನ ಓಡಿ ಬಂದು ಆ ಕ್ಷೌರಿಕನ ಹಿಡಿತಾರೆ. ಏನಾಗಿದೆ ಅಂತ ನೋಡಬೇಕು. ಏನೂ ಇಲ್ಲ, ನನ್ನೊಂದು ಪ್ರಶ್ನೆ ಇದೆ ಹೇಳಿ. ಏನು ಪ್ರಶ್ನೆ? ಅವ್ರು ಇರಿದಿದಾರಲ್ಲ, ಚುಚ್ಚಿದಾರಲ್ಲ ಕತ್ತಿ, ಎದೆಗೆ ಚುಚ್ಚಿದೆಯೋ ಬೆನ್ನಿಗೆ ಚುಚ್ಚಿದೆಯೋ ಒಂದ್ಸರಿ ನೋಡಿ ಹೇಳ್ತೀರಾ ಅಂತ ಕೇಳ್ತಾನೆ. ಅವ್ರು ಹೇಳ್ತಾರೆ, ಈಗ ಅದೆಲ್ಲ ಯಾಕಪ್ಪ? ಅದೊಂದು ಹೇಳಿಬಿಡಿ. ಇಲ್ಲ, ಅವ್ರು ಇರಿದಿರೋ ಕತ್ತಿ ನಿನ್ನ ಎದೆಗೆ ಚುಚ್ಚಿದೆ, ದಯಮಾಡಿ ಛತ್ರಪತಿ ಶಿವಾಜಿ ಮಹಾರಾಜಕ್ಕೆ ಹೋಗಿ ಹೇಳಿ, ಅವನ ಸಾಮ್ರಾಜ್ಯದ ಒಬ್ಬ ಸಾಮಾನ್ಯ ಪ್ರಜೆ, ಧರ್ಮಕ್ಕಾಗಿ ಎದೆ ಕೊಟ್ಟನೆ ವಿನಃ ಬೆನ್ನು ಕೊಟ್ಟಿಲ್ಲ ಅಂತ ಹೋಗಿ ಹೇಳಿ. ಏನಿದೆಲ್ಲ? ಇದನ್ನೆಲ್ಲ ಕೇಳಿದರೆ ನಮಗೆ ರೋಮಾಂಚನ ಆಗುತ್ತಲ್ಲ. ಇದು ವರ್ತಮಾನದಲ್ಲಿ ಯಾಕೆ ಬರ್ತಾ ಇಲ್ಲ? ಇದನ್ನೆಲ್ಲ ಕೇಳಿದರೆ ನಾವು ಅಭಿಮಾನ ಪಡ್ತೀವಲ್ಲ, ಆನಂದ ಪಡ್ತೀವಲ್ಲ, ಉಲ್ಲಾಸದಿಂದ ಕುಣಿದಾಡ್ತೀವಲ್ಲ. ಈ ಭಾವ ನಮ್ಮ ವರ್ತಮಾನದಲ್ಲಿ, ನಮ್ಮ ವಿದ್ಯಮಾನಗಳಲ್ಲಿ ಯಾಕೆ ನಳನಳಿಸ್ತಾ ಇಲ್ಲ? ನಮ್ಮ ಜನ ಅಂತ ಇದ್ರು, ಪ್ರಾಣ್ ಜೈ ಲೇಕಿನ್ ವಚನ್ ಮತ್ ಜೈ. ಅದೊಂದು ಘಟನೆ ಹೇಳಿಬಿಡ್ತೀನಿ, ಸಮಯ ಆಗ್ತಾ ಇದೆ. ಮಿಥಿಲೆ ಅಂತ ಒಂದು ಊರು, ನೀವು ಈಗಲೂ ಕೂಡ ಹೋದರೆ ಅದನ್ನು ನೋಡ್ಬೋದು, ಉತ್ತರ ಭಾರತದಲ್ಲಿ. ಅಲ್ಲೊಂದು ಸಣ್ಣ ಮನೆ ಇತ್ತು, ಇಬ್ಬರು ಗಂಡ ಹೆಂಡತಿ ಇದ್ದರು, ದುಡಿಮೆ ಮಾಡಿ ಜೀವನ ಸಾಗಿಸ್ತಾ ಇದ್ರು. ಆ ಹೆಂಡತಿ ಗರ್ಭಿಣಿ ಆದರು, ತಿಂಗಳು ತುಂಬಿದವು. ಒಂದಿನ ಹೆರಿಗೆ ಬೇನೆ ಪ್ರಾರಂಭ ಆಯಿತು. ಆಗಿನ ಕಾಲಕ್ಕೇನು ಆಸ್ಪತ್ರೆ ಇರಲಿಲ್ಲ, ಆಸ್ಪತ್ರೆಯೇ ಮನೆಗೆ ಬರ್ತಿತ್ತು. ಜನ ಆಸ್ಪತ್ರೆಗೆ ಹೋಗ್ತಿರ್ಲಿಲ್ಲ, ಆಸ್ಪತ್ರೆ ಮನೆಗೆ ಬರ್ತಿತ್ತು. ಅನ್ನ ಔಷಧಿ ಅಕ್ಷರನ ಮಾರಲಾರದ ಸಂಸ್ಕೃತಿ ನಮ್ಮದು. ಅನ್ನ ಔಷಧಿ ಅಕ್ಷರನ ಕಾಳು ಸಂತೆಯಲ್ಲಿ ಕೊಳ್ಳೆ ಹೊಡೆಯೋ ಸ್ಥಿತಿಗೆ ಬಂದಿದ್ದೀವಿ. ಮಾರಬಾರ್ದಂತೆ ಶಾಸ್ತ್ರ ಹೇಳ್ತದೆ, ನಾವು ಮಾರ್ತಾ ಇದ್ದೀವಿ. ಅದೆಷ್ಟು ಮಟ್ಟಿಗೆ ದೊಡ್ಡ ಬಿಸ್ನೆಸ್ ಇದೆ ಅಂತ ನಾನು ಹೇಳೋದಿಲ್ಲ, ಇದು ಅದಕ್ಕೆ ವೇದಿಕೆ ಅಲ್ಲ. ಸುಮ್ಮನೆ ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ. ನನ್ನ ಮಗಳಿಗೆ ಅನಾರೋಗ್ಯ ಇತ್ತು, ಡಾಕ್ಟ್ರು ಒಂದು ಮೆಡಿಸಿನ್ ಕೊಡ್ತಿದ್ರು ರೆಗ್ಯುಲರಾಗಿ, ಒಂದು ಇಂಜೆಕ್ಷನ್ 14,500 ರೂಪಾಯಿ. ನಾವು ಹಾಸ್ಪಿಟ್ಲಿಗೆ ಹೋದಾಗ ಆ ದಿವಸ ಆ ಔಷಧಿ ಇರಲಿಲ್ಲ. ಅವ್ರು ಮುಂದಿನ ವಾರ ಬರ್ರಿ ಅಂತ ಹೇಳಿದರು. ನನ್ನ ಫ್ರೆಂಡ್ ಒಬ್ಬ ಔಷಧಿ ಕ್ಷೇತ್ರದಲ್ಲಿದ್ದ, ಅವನಿಗೆ ಫೋನ್ ಮಾಡಿ ಈ ಔಷಧಿ ಸಿಗುತ್ತಾ ಅಂತ ಕೇಳಿದೆ. ಸಿಗುತ್ತೆ ಬಾ ಅಂದ. ಎಷ್ಟು ಅಂತ ಕೇಳಿದೆ. 7,200 ರೂಪಾಯಿ ಅಂದ. ಅದೇ ಮಗಳಿಗೆ ಒಂದು MRI ಮಾಡಿಸಿದ್ದು ನಾವು. ಒಂದು ಹಾಸ್ಪಿಟ್ಲಲ್ಲಿ 36,000 ರೂಪಾಯಿ ಹೇಳಿದ್ರಿ. 3T MRI, ಇಟ್ ಈಸ್ ಕಾಲ್ಡ್ ಎಸ್ 3T MRI. ಅದೇ MRIನ ಮತ್ತೊಂದು ಹಾಸ್ಪಿಟ್ಲಲ್ಲಿ 13,000ಕ್ಕೆ ಮಾಡಿಕೊಟ್ರು. ನಂಗೆ ಗೊತ್ತಾಗ್ತಾ ಇಲ್ಲ ಏನು ನಡೆದಿದೆ ಅಂತ ಗೊತ್ತಾಗ್ತಾ ಇಲ್ಲ. SSLC ಪಾಸ್ ಆಗಿರೋ ಹುಡುಗರು ಸೇಮ್ ಕೋರ್ಸ್ಗೆ ಒಂದು ಕಡೆ 1 ಲಕ್ಷ ತುಂಬ್ತಾರೆ, ಒಂದು ಕಡೆ 3 ಲಕ್ಷ ತುಂಬ್ತಾರೆ, ಒಂದು ಕಡೆ 10 ಲಕ್ಷ ತುಂಬ್ತಾರೆ, ಒಂದು ಕಡೆ 500 ರೂಪಾಯಿ ಕೊಟ್ಟು ಕಲಿತಾರೆ. ಸೇಮ್ ಕೋರ್ಸ್, ಸೇಮ್ ಸಬ್ಜೆಕ್ಟ್ಸ್. ಡೋಂಟ್ ನೋ ವಾಟ್ ಈಸ್ ಹ್ಯಾಪ್ನಿಂಗ್. ಇರಲಿ, ಅದರ ಚರ್ಚೆ ಬೇಡ ಇದೆ. ಅನ್ನ ಔಷಧಿ ಅಕ್ಷರ ಮಾರಬಾರ್ದು ಅಂಥದ್ದು. ಆಕೆಗೆ ಹೆರಿಗೆ ಬೇನೆ ಪ್ರಾರಂಭ ಆಗಿತ್ತು, ಗಂಡಂಗೆ ಹೇಳಿ ಕಳಿಸಿದ್ದು. ಖುಷಿಯಿಂದ ಗಂಡ ಓಡಿ ಬಂದ. ಆಯಾಗಳು ಇರ್ತಿದ್ರಲ್ಲ, ಸೂಲಗಿತ್ತಿ, ನಮ್ಮಲ್ಲೊಬ್ರು ನರಸಮ್ಮ ಅಂತ ಇದ್ರಲ್ಲ, ಅವ್ರಿಗೆ ಪದ್ಮಶ್ರೀ ಅವಾರ್ಡು ಆಯ್ತಲ್ಲ, ಹಾಗೆ ಒಬ್ಬ ಸೂಲಗಿತ್ತಿ ಇದ್ದರು. ಆಕೆನ ಕರ್ಕೊಂಬಂದರು. ಆಕೆ ಹೆಣ್ಮಗಳಿಗೆ ಸಮಾಧಾನ ಹೇಳಿ ಹೇಳಿ, ಉಪಚಾರ ಹೇಳಿ ಹೇಳಿ, ಉಪಾಯ ಹೇಳಿ ಹೇಳಿ ಸುಖ ಪ್ರಸವ ಮಾಡಿಸಿದರು. ಚಿನ್ನದ ಪುತ್ಥಳಿ ಅಂತ ಗಂಡು ಮಗು ಹುಟ್ಟಿತ್ತು. ಇದಕ್ಕಿಂತ ಆನಂದಕ್ಕಿನ್ನೇನು ಖುಷಿ ಬೇಕು? ಗಂಡನ ಖುಷಿ, ಹೆಂಡತಿ ಖುಷಿ, ಅಜ್ಜಿ ಖುಷಿ, ಓಣಿಯೊಳಗೆಲ್ಲ ಖುಷಿ. ಎಲ್ಲ ಉಪಚಾರ ಆಯಿತು. ಎಲ್ಲ ಆದಮೇಲೆ ಸೂಲಗಿತ್ತಿ ಮನೆಗೆ ಹೊರಟು ನಿಂತು. ಹೆರಿಗೆ ಮಾಡಿಸಿದ ಸೂಲಗಿತ್ತಿಗೆ ಏನಾದರೂ ಕೊಡಬೇಕು ಅಂತ ಒಂದು ಪದ್ಧತಿ ಇದೆ. ಏನಾದರೂ ಕೊಡಬೇಕು, ಉಲ್ಪಿ ಅಂತ ಕರೀತಾರೆ ಅದಕ್ಕೆ. ಏನಾದರೂ ಪಾಪ ಅವ್ರು ಬಡವರು. ಅವಾಗ ಆ ಹೆಣ್ಮಗಳಿದ್ಲಲ್ಲ, ಹೆರಿಗೆ ಆದ ಹೆಣ್ಮಗಳು, ಅಜ್ಜಿ ಕೈ ತೊಗೊಂಡು, ಅಮ್ಮ ನನಗೆ ಮತ್ತೊಂದು ಜನ್ಮ ಕೊಟ್ಟಿದೆಯಾ ನೀನು, ಪ್ರಸವ ಅಂದರೆ ಇನ್ನೊಂದು ಜನ್ಮ ಇದ್ದ ಹಾಗೆ, ನಿನಗೆ ಕೊಡೋದಕ್ಕೇನೂ ಇಲ್ಲ ಅಂತ ಹೇಳ್ತಾಳೆ. ಸೂಲಗಿತ್ತಿ ಅಂತಾಳೆ, ನೀನು ಕೊಡ್ತೀಯ ಅಂತ ನಾನೇನು ಮಾಡಿದ್ದೀನಿ, ಮಾಡೋದು ನನ್ನ ಧರ್ಮ. ಏನು ರೀ? ಆದರೆ ಆ ಹೆಣ್ಮಗಳು ಹೇಳ್ತಾಳೆ, ಇಲ್ಲ ನಾನು ಕೊಡಲೇಬೇಕು, ನೀನೀಗ ಹೋಗು, ನನ್ನ ಮಗ ಬೆಳೆದು ದೊಡ್ಡವನಾದ್ಮೇಲೆ ದುಡಿತಾನಲ್ಲ, ಮೊದಲನೇ ಸಂಪಾದನೆ ನಿನಗೆ ತಂದು ಕೊಡ್ತೀನಿ. ಆಯಿತು, ದಿನ
ಹುಡುಗ ತೆವಳೋದಕ್ಕೆ ಚಾಲು ಮಾಡ್ತು, ಅಂಬೆಗಾಲ ಇಟ್ಟು ನಡೆಯೋದಕ್ಕೆ ಚಾಲು ಮಾಡ್ತು, ತೊದಲು ನುಡಿ ಆಡೋದಕ್ಕೆ ಚಾಲು ಮಾಡ್ತು, ನಡೆಯೋದಕ್ಕೆ ಚಾಲು ಮಾಡ್ತು. ಒಂದಿನ ಮಿಥಿಲಾ ರಾಜ್ಯದ ರಾಜ ಆ ಭಾಗಕ್ಕೆ ಬಂದಿದ್ದ. ರಾಜ ಅಂದರೆ ರಾಜ, ಅವನ ವೇಷ ಭೂಷಣ, ಅವನ ಕುದುರೆ, ಅವನ ರಥ ನೋಡೋದಕ್ಕೆ ಬಹಳ ಕುತೂಹಲ. ಸಣ್ಣ ಸಣ್ಣ ವಯಸ್ಸಿನ ಹುಡುಗರೆಲ್ಲ ಅವನ ಗಾಡಿ ಹಿಂದೆ ಬೆನ್ನು ಹತ್ತಿದ್ರು. ರಾಜ ಎಲ್ಲ ಸುತ್ತಾಡ್ಕೊಂಡು ಬಂದು ಒಂದು ದೊಡ್ಡ ಗಿಡದ ಕೆಳಗಡೆ ಕಟ್ಟೆ ಮೇಲೆ ರಾಜ ಕೂತ, ಮುಂದೆಗಡೆ ಎಲ್ಲ ಹುಡುಗರು ಕೂತಿದ್ರು. ಒಬ್ಬೊಬ್ಬರನ್ನೇ ರಾಜ ಮಾತಾಡ್ತಿದ್ದ. ನಿನ್ನ ಹೆಸರೇನು, ಅಪ್ಪ ಏನು ಮಾಡ್ತಾರೆ, ನಿನ್ನ ಹೆಸರೇನು, ಅಮ್ಮ ಏನು ಮಾಡ್ತಾರೆ, ನೀನೇನು ಮಾಡ್ತೀಯ ಕೇಳ್ತಾ ಇದ್ದ. ಎಲ್ಲರದು ಮುಗೀತು. ಈ ಹುಡುಗನ ಕೇಳ್ದ, ಯಾವ ಹುಡುಗ ಹೇಳಿ? ಆ ಹುಡುಗ. ನೀನೇನು ಮಾಡ್ತೀಯಾ ಅಂತ ಕೇಳಿದ್ರು. ಅವನು ಏನೇನು ಮಾಡ್ತೀನಿ, 5.5 ವರ್ಷ ಹುಡುಗನ ವಯಸ್ಸು. ಸರಿ, ನಿಮ್ಮನ್ನು ಭೇಟಿಯಾಗಿದ್ದು ಭಾಳ ಸಂತೋಷ ಆಯಿತು. ಇದರಲ್ಲಿ ಯಾರಾದರೂ ಒಬ್ರು ಹಾಡು ಹೇಳ್ತೀರೇನ್ರೋ ರಾಜ ಕೇಳ್ದ. ಆ ಹುಡುಗ ಮುಂದೆ ಬಂದು ರಾಜನ ಕೇಳ್ದ, ರಾಜ ನಾನು ಯಾರಾದರೂ ರಚನೆ ಮಾಡಿದ್ದ ಹಾಡು ಹೇಳೋ, ನಾನೇ ಕಟ್ಟಿ ಕಾವ್ಯ ಹೇಳೋ. 5.5 ವರ್ಷ ರೀ, 5.5 ವರ್ಷ. ರಾಜಗೆ ಆಶ್ಚರ್ಯ ಆಯಿತು. ಅವ್ನು ಕರ್ಕೊಂಡು ತೊಡೆ ಮೇಲೆ ಕುಂಡ್ರಿಸ್ಕೊಂಡು ತಲೆ ಮೇಲೆ ಕೈ ಆಡಿಸಿ ಹೇಳೋ ಅಂತ ಹೇಳ್ದ. ಆ ಹುಡುಗ ಅಲ್ಲೇ ಸುತ್ತಮುತ್ತ ಇದ್ದ ನಿಸರ್ಗನೆಲ್ಲ ವರ್ಣನೆ ಮಾಡಿ ಸುಂದರವಾದ ಕಾವ್ಯ ಕಟ್ಟಿ ಹೇಳಿದ. ಆ ಹುಡುಗ ಹಾಡಿದ ಕಾವ್ಯ ಕೇಳಿ ರಾಜನಿಗೆ ಖುಷಿ ಆಯಿತು. ಬೊಗಸೆ ತುಂಬ ಚಿನ್ನದ ನಾಣ್ಯ ಅಂತ ತೊಗೊಂಡು ಆ ಹುಡುಗನ ಅಂಗಿಯೊಳಗಡೆ ಹಾಕಿದ. ಹುಡುಗ ಅಂಗಿ ಹಿಡ್ಕೊಂಡು ಓಡೋಡಿ ಮನೆಗೆ ಬಂದ. ಮನೆ ಅಂಗಳದಲ್ಲಿ ಅವ್ವ ಕೂತಿದ್ದಳು. ಮೊರದೊಳಗೆ ಕಾಳಿತ್ತು. ಕಾಳನ್ನು ಬುಟ್ಟಿಗೆ ಹಾಕಿಸಿ ಹುಡುಗ ಅಂಗಿಲಿದ್ದ ಬಂಗಾರದ ನಾಣ್ಯನೆಲ್ಲ ಅವ್ವನ್ನ ಹಾಕಿ ಹೇಳ್ದ, ಅವ್ವ ನಿನ್ನ ಮಗ ದುಡಿದು ಸಂಪಾದಿಸಿದ ಮೊದಲನೇ ಸಂಪಾದನೆ ನಿನಗೋಸ್ಕರ ತಂದಿದ್ದೀನಿ, ತಗೋ. ಆದರೆ ಅವನ ಸೂಕ್ಷ್ಮ ಪ್ರಜ್ಞೆ ಎಷ್ಟು ಜಾಗೃತ ಇತ್ತು ನೋಡಿ. ಅವ್ವ ಹೇಳ್ತಾಳೆ ಹುಡುಗನಿಗೆ, ಇದು ನನಗಲ್ಲ, ಯಾರಿಗೆ ಸಲ್ಲಬೇಕು ಅಂತ ಹೇಳ್ತೀನಿ, ಬಾ. ಹುಡುಗನ ಕರ್ಕೊಂಡು ಬಂಗಾರದ ನಾಣ್ಯ ತಗೊಂಡು ಅವ್ವ ಅಜ್ಜಿ ಮನೆಗೆ ಹೋದಳು. ಅಜ್ಜಿಗೆ ವಯಸ್ಸಾಗಿತ್ತು, ಕಣ್ಣು ಮಂಜಾಗಿತ್ತು, ಬುದ್ಧಿ ಸ್ವಲ್ಪ ಮಂದಾಗಿತ್ತು. ಅಜ್ಜಿನ ಈ ಹೆಣ್ಮಗಳು ಮಾತಾಡಿಸಿ ಹಿಂದಿಂದೆಲ್ಲ ನೆನಪು ಮಾಡಿ ಕೊನೆಗೂ ಹೇಳಿ, ನೋಡು ನನ್ನ ಮಗ ದುಡ್ಡು ತಂದಿದ್ದಾನೆ, ಮೊದಲನೇ ಸಂಪಾದನೆ ನಿನಗೆ ಕೊಡಬೇಕು ಅಂತ ಆ ಎಲ್ಲ ಬಂಗಾರದ ನಾಣ್ಯನ ಅಜ್ಜಿ ಉಡಿಯೊಳಗಡೆ ಹಾಕಿದಳಂತೆ. ವಯಸ್ಸಾದ ಅಜ್ಜಿ ಸಾವಕಾಶ ಮೇಲೆ ಎದ್ದು ಆ ಹೆಣ್ಮಗಳ ಕೈ ಹಿಡ್ಕೊಂಡು, ಹುಚ್ಚಿ ಊರು ಹೋಗಂತಿದೆ, ಕಾಡು ಬಾ ಅಂತಿದೆ, ಈ ನಾಣ್ಯ ತೊಗೊಂಡು ನಾನೇನು ಮಾಡಲಿ, ಇದು ಯಾರಿಗೆ ಸಲ್ಲಬೇಕು ಅಂತ ಹೇಳ್ತೀನಿ, ಬಾ ಅಂತ ಅವರಿಬ್ಬರನ್ನು ಕರ್ಕೊಂಡು ಊರು ಪಂಚರ ಹತ್ರ ಹೋಗಿ ಪಂಚರಿಗೆ ಹೇಳ್ತಾಳಂತೆ, ನೋಡಿ ನಾನು ಇದು ಸಿಗುತ್ತೆ ಅಂದರೆ ಇನ್ನೇನು ಬೇಕಾದರೂ ಮಾಡ್ತೀನಿ, ಆದರೆ ಇದನ್ನು ತಗೊಳ್ಳಿ, ಊರಿನ ಜನ ಕಲ್ಯಾಣಕ್ಕಾಗಿ ಉಪಯೋಗ ಮಾಡಿ ಅಂತ ಕೊಟ್ಲಂತೆ. ಆ ಬಂಗಾರದ ನಾಣ್ಯಗಳನ್ನು ಬಳಸಿ ಮಿಥಿಲೆ ಪಟ್ಟಣದ ಹೊರಗೆ ಆ ಊರು ಜನ ಕಟ್ಟಿದ್ದಾರೆ ಒಂದು ಕೆರೆಯನ್ನು. ಆ ಕೆರೆ ಇನ್ನೂ ಹಾಗೇ ಇದೆ. ಅದಕ್ಕೆ ದಾದಿ ಕಾ ತಲಾಬ್ ಅಂತ ಕರೀತಾರೆ. ಅಲ್ಲೊಂದು ಕೆಳಗೆ ಮಾತು ಬರೆಸಿದ್ದಾರೆ, ಪ್ರಾಣ್ ಜಾಯಿ ಲೇಕಿನ್ ವಚನ್ ಮತ್ ಜಾಯಿ. ಇಂಥ ಪರಂಪರೆ, ಇಂಥ ಆಚಾರ, ಇಂಥ ವಿಚಾರ, ಇಂಥ ಆಲೋಚನೆ, ಇಂಥ ಉತ್ಸವಗಳು, ಇಂಥ ಹಬ್ಬ, ಇಂಥ ಜಾತ್ರೆ, ಇಂಥ ಕೀರ್ತಿ, ಇದೆಲ್ಲ ಒಟ್ಟುಗೂಡಿ ಇದೆಲ್ಲದರ ಒಟ್ಟು ಮೊತ್ತಕ್ಕೆ ನಾವು ಭಾರತೀಯ ಸಂಸ್ಕೃತಿ ಅಂತ ಕರಿತೇವೆ. ಈಗ ಸದ್ಯ ನಮ್ಮ ಮುಂದೆ ಇರುವಂಥ ಸವಾಲು ಏನು ಅಂದರೆ, ಇಂಥ ಸಂಸ್ಕೃತಿಗೆ ನಾವು ವಾರಸುದಾರರು, ಇದಕ್ಕಿಂತ ದೊಡ್ಡ ಅಹಂಕಾರದ ಮಾತು ಬೇರೆ ಇಲ್ಲ. ಆದರೆ ಇದನ್ನು ನಾವು ನಮ್ಮ ವೈಯಕ್ತಿಕ ವ್ಯಾಪ್ತಿಯಲ್ಲಿ ಜೋಪಾನ ಮಾಡೋದಕ್ಕೆ ಮತ್ತು ಬೆಳೆಸೋದಕ್ಕೆ ಏನೇನು ಮಾಡಬಹುದು, ಇದು ನಮ್ಮ ಕಾರ್ಯ ಹೌದೋ ಅಲ್ವೋ ಅನ್ನೋದ್ರ ಬಗ್ಗೆ ಗಂಭೀರ ಆಲೋಚನೆಯನ್ನು ಮಾಡಬೇಕು. ಕೆಟ್ಟ ಕೆಲಸಗಳು ಯಾವಾಗಲೂ ನಡೀತದೆ, ಈಗಲೂ ನಡೀತದೆ, ಆದರೆ ಪ್ರಮಾಣ ಹೆಚ್ಚಾಗಿದೆ. ಕಂಗೆಡಬೇಕಾಗಿಲ್ಲ, ಕಳಕಳಿ ಪಡಬೇಕು. ಆದರೆ ಆ ಕಳಕಳಿ ನಮ್ಮ ತಿಳುವಳಿಕೆಯಾಗಿ, ನಮ್ಮ ತಿಳುವಳಿಕೆ ನಮ್ಮ ನಡವಳಿಕೆಯಾಗದಿದ್ದರೆ ಇಂಥ ವಿಶಾಲ ಸ್ಫಟಿಕದಂಥ ಸಂಸ್ಕೃತಿಯನ್ನು ಉಳಿಸೋದು ಕಷ್ಟ ಆಗುತ್ತೆ. ಒಂದು 3-4 ಸಣ್ಣ ಪುಟ್ಟ ಕೆಲಸಗಳನ್ನು ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ನಂಬರ್ 1, ಸಾಧ್ಯ ಆದಷ್ಟು ನಮ್ಮ ಊಟ, ಉಪಚಾರ, ಆಚಾರ, ವಿಚಾರ, ವೇಷಭೂಷಣಗಳು ನಮ್ಮ ಮೂಲ ನೆಲ ಸಂಸ್ಕೃತಿಯದ್ದೇ ಆಗಿದ್ದರೆ ಸಂಸ್ಕೃತಿ ಅಸ್ಮಿತೆಯನ್ನು ಉಳಿಸೋದಕ್ಕೆ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಬಹುದು. ಇನ್ನೊಮ್ಮೆ ಹೇಳಿ, ನಾವೇನು ಊಟ ಮಾಡ್ತೀವೋ ಊಟ, ನಾವೇನು ಹಾಕ್ಕೊಳ್ತೀವೋ ಬಟ್ಟೆ, ನಾವೇನು ಮನೆಯಲ್ಲಿ ಮಾಡ್ತೀವೋ ಆಚರಣೆಗಳು, ಈ 3 ಕೊನೆ ಪಕ್ಷ ಒಂದು 80% 80% ಆದರೂ ನಮ್ಮದ್ದೇ ಇರಬೇಕು. ಅಲ್ಲ ರೀ, ಮಠಮಾನ್ಯದೊಳಗಡೆ ಇದ್ದು ಸ್ವಾಮಿಗಳ ಸಂಪರ್ಕದಲ್ಲಿದ್ದು ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿ ನಾವು ಮನೆಯಲ್ಲಿ ಹೋಗಿ ನಮ್ಮದಲ್ಲದೊಂದು ಆಚಾರ ಮಾಡಿದ್ವಿ ಅಂದರೆ ನಮಗಿಂತ ದೊಡ್ಡ ಅಪಚಾರ ಸಂಸ್ಕೃತಿ ಯಾರು ಮಾಡಿದ ಹಾಗೆ ಆಗುತ್ತೆ ಹೇಳಿ? ಜಗತ್ತಿನವ್ರದೆಲ್ಲ ಬಿಡೋಣ, ನಾವೇನು ಮಾಡಿದ್ವಿ, ನಾವೇನು ಮಾಡ್ತಾ ಇದ್ದೀವಿ, ನಾವೇನು ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ನಾವು ಆಲೋಚನೆ ಮಾಡಬೇಕು. ನಂಬರ್ 2, ನಮ್ಮದು ಅಂತ ಏನೇನಿದೆ, ಅದು ಹಬ್ಬ ಇರಲಿ, ಜಾತ್ರೆ ಇರಲಿ, ಕೇತ್ರೆ ಇರಲಿ, ಉತ್ಸವ ಇರಲಿ, ಖುಷಿಯಿಂದ, ಉಲ್ಲಾಸದಿಂದ, ಉತ್ಸಾಹದಿಂದ ಭಾಗವಹಿಸಬೇಕು.
ನಿಮಗೆ ಗೊತ್ತಾ, ಸಂಸ್ಕೃತಿಯನ್ನು ಉಳಿಸುವ ಪ್ರಧಾನ ಅಂಶಗಳಲ್ಲಿ ಹಬ್ಬಗಳೇ ಮೊದಲನೇ ಸ್ಥಾನದಲ್ಲಿ ಇರೋದು. ಅದು ಋತುಪರ್ವ ಇರಲಿ, ತಿಥಿ ಪರ್ವ ಇರಲಿ, ಸ್ಮೃತಿ ಪರ್ವ ಇರಲಿ. ನಾವಿವತ್ತು ಹಬ್ಬಗಳಿಂದ ಎಷ್ಟು ವಿಮುಕ್ತ ಆಗಿದ್ದೀವಿ ಅಂದರೆ, ನೈವೇದ್ಯದ ಪೂರ್ತಿಗೆ ಮಾತ್ರ ಹಬ್ಬ ಉಳಿದಿದ್ದಾವೆ. ಹೊರಗೆ ತೋರಣ ಇಲ್ಲ, ಒಳಗೆ ಹೂರಣ ಇಲ್ಲ. ಇದಕ್ಕೆ ಹಬ್ಬ ಅಂತಾರ? ಹಬ್ಬ ಅಂದರೆ ಒಳಗೆ ಹೂರಣ ಇರಬೇಕು, ಹೊರಗೆ ತೋರಣ ಇರಬೇಕು, ಮನಸ್ಸಿನ ತುಂಬ ಪ್ರೇಮದ ಕಿರಣ ಇರಬೇಕು, ಅದಕ್ಕೆ ಹಬ್ಬ ಅಂತಾರೆ. ಒಂದು ಹಬ್ಬ ಎಷ್ಟು ಕೆಲಸ ಮಾಡುತ್ತೆ ಗೊತ್ತಾ? ಬದ್ಧ ವೈರಿಗಳಂತೆ ಹೊಡೆದಾಡಿ ಬೇರೆ ಆಗಿದ್ದ 3-4 ಅಣ್ಣ ತಮ್ಮಂದಿರನ್ನ ಕೊನೆ ಪಕ್ಷ ಒಂದು ದಿನ ಆದರೂ ಒಂದು ಹಬ್ಬ ಒಂದುಗೂಡಿಸ್ತದೆ. ಒಂದು ಜಾತ್ರೆ ಬಂತು ಅಂದರೆ ದೂರದ ಊರುಗಳಲ್ಲಿರುವಂಥ ಕರುಳು ಬಳ್ಳಿಯನ್ನು ಹಂಚಿಕೊಂಡಿದ್ದ ಅಕ್ಕ ತಂಗಿಯರನ್ನಾದರೂ ತಂದು ಊರಲ್ಲಿ ಕೂಡಿಸುತ್ತಲ್ಲ. ಮತ್ತು ನಾವು ಯಾಕೆ ಹಬ್ಬ ಮಾಡಬಾರ್ದು? ನಾವು ಯಾಕೆ ಜಾತ್ರೆ ಕೇಂದ್ರಗಳನ್ನು ಮಾಡಬಾರ್ದು? ಊರುಗಳಲ್ಲಿ ಎಳೆಯೋ ತೇರಿನ ಗಾಲಿಗೆ, ತೇರಿ ಕಟ್ಟಿರೋ ಹಬ್ಬಕ್ಕೆ, ತೇರಿನ ಮೇಲೆ ಬಿದ್ದು ಬೀಳುವಂಥ ಬಾಳೆಹಣ್ಣಿಗೆ, ಉತ್ತತ್ತಿಗೆ ಯಾವ ಜಾತಿ, ಯಾವ ಮತ, ಯಾವ ಪಂಥ ಇದೆ ಹೇಳಿ? ತೇರಿನ ತುಂಬ ರಂಗಾಗಿ ಕಟ್ಟಿರ್ತಾರಲ್ಲ ಪತಾಕೆ, ಅದಕ್ಕೆ ಯಾವ ಜಾತಿ ಇದೆ? ತೇರಿಗೆ ಶೃಂಗಾರ ಆಗಲಿ ಅಂತ ಹಾಕಿರ್ತಾರಲ್ಲ ಹಾರ, ಆ ಹಾರಿನಲ್ಲಿ ನಳನಳಿಸ್ತಾ ಇರ್ತಾವಲ್ಲ ಪುಷ್ಪ, ಅದಕ್ಕೆ ಯಾವ ಜಾತಿ ಇದೆ ಹೇಳಿ? ತೇರನ್ನ ನಾವು ಎಳಿಲಿಲ್ಲ ಅಂದರೆ ನಾವು ಹೆಂಗೆ ಭಾರತೀಯರು? ಆಗಲೇ ಪ್ರಶ್ನೆ ಮಾಡಿದ್ದಿಲ್ಲ ನಿಮ್ಮನ್ನು. ನಾವೀಗ ತೇರನ್ನು ಎಳಿಬೇಕಾಗಿದೆ, ಭಾರತವನ್ನು ಎಳಿಬೇಕಾಗಿದೆ. ಅದು ಭಾರ ಇಲ್ಲ ಅಂತ ಅನ್ಕೋಬೇಕಾಗಿದೆ ಅಷ್ಟೇ. ಆಹಾರ, ಆಚಾರ, ಉಡುಗೆ ತೊಡುಗೆ ನಮ್ಮದೇ ಇರಬೇಕು. ಸಾಧ್ಯ ಆದಷ್ಟು ನಮ್ಮ ಹಿಂದಿನ ಆಚರಣೆಗಳಿಗೆ ನಾವು ಆದ್ಯತೆ ಕೊಡಬೇಕು. ಆ ಆಚರಣೆಗಳು ನಮ್ಮನ್ನು ಬೆಸೀತವೆ, ಸಂಬಂಧಗಳನ್ನು ಸುಧಾರಿಸ್ತವೆ. ಯಾವುದ್ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಬಡದಾಡಿರೋ ಅಣ್ಣ ತಮ್ಮಂದಿರನ್ನಾದರೂ ಒಂದಿನಾದರೂ ಒಂದೇ ಕಡೆ ಎಡೆ ಮಾಡಿ ಊಟ ಮಾಡೋದಕ್ಕೆ, ಪ್ರೇಮದಿಂದ ನೈವೇದ್ಯ ಮಾಡೋದಕ್ಕೆ ಒಂದು ಆಸ್ಪದವನ್ನು ಕೊಡ್ತದೆ. ನಂಬರ್ 3, ತಪ್ಪಿ ಯಾವ ಮನೆಯೊಳಗೂ ಹಿರಿಯರು ಹೆತ್ತವರು ಕಣ್ಣೀರು ಹಾಕೋ ಪ್ರಸಂಗ ನಿರ್ಮಾಣ ಆಗಬಾರ್ದು. ನಮ್ಮ ಸಂಸ್ಕೃತಿಯಲ್ಲಿ ಹಿರಿಯರು ಮತ್ತು ಹೆತ್ತವರಿಗೆ ದೇವರಿಗಿಂತ ಎತ್ತರದ ಸ್ಥಾನ ಇದೆ. ಇವತ್ತೆಂಥ ದುಸ್ತರ ಇದೆ, ನಾನು ನಿಮ್ಗೆ ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ಹೆತ್ತವರು ಮತ್ತು ಹಿರಿಯರನ್ನು ನಾವು ಎಷ್ಟು ಉಪೇಕ್ಷೆ ಮಾಡಿದ್ದೇವೆ ಅಂದರೆ, ಮನೆಯಲ್ಲಿರೋ ಅನುಪಯುಕ್ತ ವಸ್ತುಗಳಿಗೆ ಕೊಡುವ ಕಿಮ್ಮತ್ತನ್ನು ಹೆತ್ತವರಿಗೆ ಕೊಡ್ತಾ ಇದೆ. ಮತ್ತು ಹೇಳ್ತೇವೆ ಮಾತೃದೇವೋಭವ, ಪಿತೃದೇವೋಭವ. ಅದು ಭವಾನೂ ಇಲ್ಲ, ಏನೂ ಇಲ್ಲ. ಹೆತ್ತವ್ರ ಮನಸ್ಸು ನೋಯಿತು ಅಂದರೆ, ಹೆತ್ತವರು ಕಣ್ಣೀರು ಹಾಕಿದ್ರು ಅಂದರೆ ನಮ್ಮ ಕಲ್ಯಾಣ ಆಗುತ್ತಾ? ನಮ್ಮ ಮಕ್ಕಳಿಗೆ, ನಮ್ಮ ತರುಣರಿಗೆ ನಾವು ಹೇಳ್ಕೊಡ್ಬೇಕಾಗಿರೋದು, ಮಾಡಪ್ಪ ನೀನು ದುನಿಯಾ ಮಾಡು, ದುನಿಯಾ ಕರೋ, ಲೇಕಿನ್ ಆಪ್ಕಾ ದುನಿಯಾ ಇದರ್ ಹೈ ಮಾ ಅವ್ರ ಬಾಪ್ ಕ ಚರಣೋ ಮೇ. ನೀ ದುನಿಯಾ ಮಾಡಿ, ಹೊರಗೆ ಹೋಗಿ ಬೆಕ್ಕದ್ ಮಾಡಿ, ದುಡಿ, ಕಷ್ಟಪಡು, ನಿನ್ನ ದುನಿಯಾ ಇದು. ಹೆಂಗೆ ಅವ 3 ರೌಂಡ್ ತಿರುಗಾಡಿ ಕೂತಿದ್ನಲ್ಲ ಗಣಪತಿ ಬಪ್ಪ ಮೋರಯ್ಯ. ಗಣಪತಿ ಹಬ್ಬ ಮಾಡೋದು ಇದಕ್ಕೆ, ಜಗಳ ಮಾಡೋಕ್ಕಲ್ಲ. ಗಣಪತಿ ಹಬ್ಬ ಮಾಡೋದು ಅವ್ವ ಅಪ್ಪ ದೊಡ್ಡವರು ಅಂತ ಸಾರೋ ಸಲುವಾಗಿ. ಹೆತ್ತವರಿಗೆ, ಹಿರಿಯರಿಗೆ ಗೌರವ ಸಿಗೋ ಹಾಗೆ, ಉಚ್ಛ್ರಾಯ ಸ್ಥಾನ ಸಿಗೋ ಹಾಗೆ ಆಸ್ಪದವನ್ನು ಮಾಡೋದು. 3ನೇದು, ಜ್ಞಾನ ಮತ್ತು ಜ್ಞಾನಿಗಳನ್ನು ಯಾವತ್ತಿಗೂ ಭೇದ ದೃಷ್ಟಿಯಿಂದ ನೋಡಲಾರದೆ ಇರುವುದು. ಜ್ಞಾನ ಮತ್ತು ಜ್ಞಾನಿಗಳನ್ನು ಯಾವತ್ತೂ ಭೇದ ದೃಷ್ಟಿಯಿಂದ ನೋಡದೇ ಇರುವುದು. ಜ್ಞಾನಿ ಅಂದರೆ ಜ್ಞಾನಿ. ಇಲ್ಲಿ ಬಲ್ಪ್ ಹಾಕಿದಾರಲ್ಲ, ಬಲ್ಪಿಂದ ಬರೋ ಬೆಳಕಷ್ಟೇ ಮುಖ್ಯ. ಯಾವ ಕಂಪ್ನಿ ಬೆಳಕು ಅಂತ ಬಲ್ಪ್ ಅಂತ ನಾವು ನೋಡಬಾರ್ದು. ನಾವು ಮಾಡ್ತಿರೋ ಬ್ಲಂಡರ್ ಮಿಸ್ಟೇಕ್, ಇರ್ರಿಪೇರೇಬಲ್ ಮಿಸ್ಟೇಕ್. ಇಡೀ ಆಯುಷ್ಯವನ್ನೇ, ಬದುಕನ್ನೇ ಸಮಾಜಕ್ಕಾಗಿ ಗಂಧದ ಕೊರಡನಾಗಿ ತೆಗೆಯೋದಕ್ಕೆ ಸಿದ್ಧ ಆಗಿರೋ ಸನ್ಯಾಸಿಗಳನ್ನೂ ನಾವೊಂದು ಚೌಕಟ್ಟಿಗೆ ಸೇರಿಸಿದರೆ, ಅವ್ರು ಕೊಡೋ ಜ್ಞಾನನೂ ನಾವೊಂದು ಮಿತಿಯೊಳಗಡೆ ನೋಡಿದರೆ ನಾವು ದಡ್ಡರಾಗ್ತೀವಿ. ರಾತ್ರಿ ನೋಡಿದ ಬಾವಿಗೆ ಇದೇ ಅದು. ನಮ್ಮ ಹಿಂದಿನ ಇತಿಹಾಸದಲ್ಲಾಗಿರುವಂಥ ದೊಡ್ಡ ದೊಡ್ಡ ಅವಘಡಗಳಿಗೆಲ್ಲ ಅದೇ ಕಾರಣ. ಏನು ಅಂದರೆ, ನಾವು ಜ್ಞಾನಿಗಳನ್ನು ಉದಾಸೀನ ಮಾಡಿದ್ದು, ಜ್ಞಾನವನ್ನು ಉಪೇಕ್ಷೆ ಮಾಡಿದ್ದು. ಹೀಗೆ ನಾವು ಇತಿಹಾಸ, ಪರಂಪರೆ, ಚರಿತ್ರೆ, ಪುರಾಣ ಇಂಥವುಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸಣ್ಣ ಸಣ್ಣ ಕೆಲಸಗಳಿಂದ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನು ಹೇಳ್ತಾ, ನಾನು ಮೊದಲೇ ಹೇಳಿದ ಹಾಗೆ ಭಾರತೀಯ ಸಂಸ್ಕೃತಿ ಅನ್ನೋದು ತುಂಬ ವ್ಯಾಪಕವಾದಂಥ ವಿಷಯ. ಅದಕ್ಕೆ 100 ಬಾಹುಗಳಿದ್ದಾವೆ. ವಿಶ್ವತೋ ಚಕ್ಷು ಅನ್ನೋ ಹಾಗೆ ಭಾರತೀಯ ಸಂಸ್ಕೃತಿ ವಿಶ್ವವ್ಯಾಪಿ. ಅದು ನೀವು ಯಾವ ದೇಶಕ್ಕೆ ಹೋದರೂ ಅಲ್ಲೊಂದು ಕುರುಹು ಭಾರತದ ಸಿಗುತ್ತೆ.